ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಸಂಸಾರ, ವೃತ್ತಿ ಸರಿದೂಗಿಸೋ ಸವಾಲು. ಚಿಕ್ಕ ವಯಸ್ಸಿಗೆ ಕಾಡ್ತಾ ಇದೆ ಹೃದಯಾಘಾತ. ಒತ್ತಡದ ಜೀವನ, ಬದಲಾದ ಲೈಫ್ ಸ್ಟೈಲ್. ಮಹಿಳೆಯರಿಗೆ ಹಾರ್ಟ್ ಪ್ರಾಬ್ಲಮ್ ಹೆಚ್ಚಾಕೆ? ಹೃದಯದ ಮಾತು, ನೋವು ಕೇಳಿಸಿಕೊಳ್ಳೋದು ಹೇಗೆ? ಹೃದಯದ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ? ಇದೇ ಹೊತ್ತಿನ ವಿಶೇಷ ಹೃದಯ ಢವಢವ. ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರಿಗೆ ಸಂಭವಿಸಿದ ಹೃದಯಾಘಾತ ಅನೇಕ ಮಹಿಳೆಯರ ನಿದ್ದೆಗೆಡಿಸಿದೆ. ಚಿಕ್ಕ ವಯಸ್ಸಿನಲ್ಲೇ ಆದ ಹೃದಯಾಘಾತ ಅನೇಕರಲ್ಲಿ ಭಯಕ್ಕೆ ಕಾರಣವಾಗ್ತಾ ಇದೆ. ನಮಗೂ ಏನಾದ್ರೂ ಆಗ್ಬಿಡುತ್ತಾ ಅನ್ನೋ ಭಯ ನಿರಂತರವಾಗಿ ಕಾಡೋಕೆ ಪ್ರಾರಂಭ ಆಗಿದೆ. ಹೀಗಾಗಿನೇ ಹೃದಯ ತಪಾಸಣೆಗಾಗಿ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ದಾಂಗುಡಿ ಇಡ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆಯ ಒಪಿಡಿ ವಿಭಾಗ ಬಹುತೇಕ ರಶ್ ಆಗಿದೆ. ಅದರಲ್ಲೂ ಮಹಿಳೆಯರ ಸಂಖ್ಯೆಯೇ ಹೆಚ್ಚಾಗಿದೆ. ಒಪಿಡಿ ಸ್ವಲ್ಪ ಜಾಸ್ತಿ ಜನ ಬರ್ತಾ ಇದ್ದಾರೆ. ಹೌದು, ಅಷ್ಟು ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಇದ್ದಂಥವ್ರಂತೂ ರೆಗ್ಯುಲರ್ ಆಗಿ ಇದ್ದೇ ಇದ್ದಾರೆ ಜಯದೇವ ಮೊದಲಿಂದನೂ. ಸಮಸ್ಯೆ ಈಗ BP ಶುಗರು ಏನು ಇಲ್ಲದೆ ಇರೋರು ಕೂಡ, ಯಾಕಂದ್ರೆ ಗಾಬರಿ ಆಗುತ್ತೆ ಯಾರಿಗಾದ್ರೂ ಈ ತರ ಆದಾಗ. ಆ ಗಾಬರಿಯಿಂದ ಜನ ಬರ್ತಾ ಇದ್ದಾರೆ. ಬಟ್ ನಾವೆಲ್ಲಾನು ಸರಿಯಾಗಿ ಚಿಕಿತ್ಸೆ ಮಾಡಿ ಅದನ್ನ ನೋಡಿ ನಾವು ಕಳಿಸ್ತಾ ಇದ್ದೀವಿ. ಅವ್ರಿಗೆ ನಾವು ಗಾಬರಿಯನ್ನು ಕೂಡ ಬಿಟ್ಟು ಯಾವ ರೀತಿ ಲೈಫ್ ಸ್ಟೈಲ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ಅವರಿಗೆ ಹೇಳಿ ಅವರು ಭಯ ಪಡೋದು ಬೇಡ ಅಂತ ಹೇಳಿ ಕಳಿಸ್ತಾ ಇದೀವಿ. ಒಪಿಡಿ ಸ್ವಲ್ಪ ಜಾಸ್ತಿ ಜನ ಬರ್ತಾ ಇದ್ದಾರೆ. ಹೌದು, ಅಷ್ಟು ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಇದ್ದಂಥವ್ರಂತೂ ರೆಗ್ಯುಲರ್ ಆಗಿ ಇದ್ದೇ ಇದ್ದಾರೆ ಜಯದೇವ ಮೊದಲಿಂದನೂ. ಸಮಸ್ಯೆ ಈಗ BP ಶುಗರು ಏನು ಇಲ್ಲದೆ ಇರೋರು ಕೂಡ, ಯಾಕಂದ್ರೆ ಗಾಬರಿ ಆಗುತ್ತೆ ಯಾರಿಗಾದ್ರೂ ಈ ತರ ಆದಾಗ. ಆ ಗಾಬರಿಯಿಂದ ಜನ ಬರ್ತಾ ಇದ್ದಾರೆ. ಬಟ್ ನಾವೆಲ್ಲಾನು ಸರಿಯಾಗಿ ಚಿಕಿತ್ಸೆ ಮಾಡಿ. ಸಾಮಾನ್ಯವಾಗಿ ಹಿಂದೆ ಎಲ್ಲ ಒಂದು 30-40 ವರ್ಷದಿಂದ 50 ವರ್ಷದಿಂದ ಕೆಳಗೆ ಇರತಕ್ಕಂಥ 50 ವರ್ಷಕ್ಕಿಂತ ಕಿರಿಯ ಹೆಂಗಸರಲ್ಲಿ, ಮಹಿಳೆಯರಲ್ಲಿ ಹೃದಯಾಘಾತ ಬಹಳ ಅಪರೂಪ ಆಗಿತ್ತು. ಇವಾಗ ನಮ್ಮ ಈ ಸ್ಟಡಿನಲ್ಲಿ ಏನಾಯಿತು, ಈ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತದ ಗುಂಪಿನಲ್ಲಿ 8% ಮಹಿಳೆಯರಿದ್ದಾರೆ. ಇದರಲ್ಲಿ 29 ವರ್ಷದ ವೈದ್ಯರಿದ್ದಾರೆ, 23 ವರ್ಷದ ಇಂಜಿನಿಯರ್ ಇದ್ದಾರೆ ಮತ್ತು 30 ವರ್ಷದ ಒಂದು ಸಾಫ್ಟ್ವೇರ್ CEO ಇದ್ದಾರೆ, 19 ವರ್ಷದ ಕೂಲಿ ಕಾರ್ಮಿಕ ಮಹಿಳೆ ಇದ್ದಾರೆ. ಸೊ ಹೀಗಾಗಿ ಇವತ್ತು ಮಹಿಳೆಯರಲ್ಲೂ ಕೂಡ ಹೃದಯಾಘಾತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಕಳೆದ 15 ವರ್ಷದಲ್ಲಿ ನಾವು ಮಾಹಿತಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಹೃದಯಾಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆಫೀಸು ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಒಂದು ಅಡಿಷನಲ್ ಒತ್ತಡ ಆಗಿದೆ ಅವ್ರಿಗೆ. ಅವರಲ್ಲೂ ಕೂಡ ಇತ್ತೀಚೆಗೆ ಈ ಸಕ್ಕರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ, ಅಥವಾ ಬ್ಲಡ್ ಪ್ರೆಷರ್ ಕೂಡ ಅವರಲ್ಲೂ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಕಾರಣಗಳು ಹೇಳ್ಬೋದು. ಆಮೇಲೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸು, ಅವರೇನಾದರೂ ಋತುಚಕ್ರ ಸಮಸ್ಯೆಗಳಿಗೆ ಯಾವುದಾದ್ರೂ ಔಷಧ ಹಾರ್ಮೋನ್ಸ್ ತಗೊತಾ ಇದ್ರೆ ಅದು ಒಂದು ಅಡಿಷನಲ್ ಕಾರಣ ಆಗುತ್ತೆ. ಈ ಹಿಂದೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದ್ದವರು ರುಟೀನ್ ಚೆಕಪ್ಗೆ ಬರ್ತಿದ್ದಾರೆ ಸರಿ, ಆದ್ರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಅರಿವು ಬಹಳ ಹಿಂದೆನೆ ಬರಬೇಕಾಗಿತ್ತು. ಆದ್ರೆ ಸ್ಪಂದನ ಅವರ ಪ್ರಕರಣದ ನಂತರದಲ್ಲಿ ಬಹುತೇಕರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗ್ತಾ ಇದೆ, ಆತಂಕ ಕೂಡ ಹೆಚ್ಚಾಗ್ತಾ ಇದೆ, ವಿಶೇಷವಾಗಿ ಮಹಿಳೆಯರಲ್ಲಿ. ಇದೇ ಒಂದು ವಿಚಾರವನ್ನ ಚರ್ಚೆಗೆ ಒಳಪಡಿಸ್ತಾ ಇದ್ವಿ. ಮಹಿಳೆಯರಲ್ಲಿ ನಿಜಕ್ಕೂ ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ, ಅದಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗುತ್ತೆ, ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಅನ್ನೋದು ಮಹಿಳೆಯರು ವಿಶೇಷವಾಗಿ ಯಾವ ವಯಸ್ಸಿನಿಂದ ಪ್ರಾರಂಭ ಮಾಡಬೇಕು, ಹೇಗಿರಬೇಕು, ದಿನಚರಿ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆಯಲ್ಲಿ ನನ್ನ ಜೊತೆ ಭಾಗಿಯಾಗ್ತಾ ಇದ್ದಾರೆ ಹಿರಿಯ ವೈದ್ಯರಾದ ಡಾಕ್ಟರ್ TH ಅಂಜನಪ್ಪ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ಕಾರ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಗೃಹಿಣಿಯಾದ ರಾಧಾ ಕೊಳ್ಳಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ. ರಾಧಾ ಅವರೇ, ತಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಲೇಡೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ತಮ್ಮ ಸಹನೆಯನ್ನ ಬಯಸ್ತಾ ನಾನು ಮೊದಲನೇದಾಗಿ ವಿಜಯಲಕ್ಷ್ಮಿ ಮೇಡಮ್ ಇಂದ ಪ್ರಾರಂಭ ಮಾಡ್ತೀನಿ. ವಿಜಯಲಕ್ಷ್ಮಿ ಮೇಡಮ್, ನಾವು ಹೆಣ್ಮಕ್ಳು, ಅದರಲ್ಲೂ ಭಾರತೀಯ ಹೆಣ್ಮಕ್ಳು ಹೇಗೆ ಅಂದ್ರೆ ಮೊದಲು ನಮ್ಮ ಕುಟುಂಬದಲ್ಲಿ ಪತಿ, ನಂತರದಲ್ಲಿ ಮಕ್ಕಳು, ಅದಾದ ನಂತರದಲ್ಲಿ ವಯಸ್ಸಾದ ಅತ್ತೆ ಮಾವ, ತಂದೆ ತಾಯಿ ಎಲ್ಲರ ಯೋಗಕ್ಷೇಮ ವಿಚಾರಿಸಿ ನಂತರದಲ್ಲಿ ಬಿಡುವು ಸಿಕ್ಕಿದ್ರೆ ನಾವು ಆರಾಮಾಗಿದ್ದೀವಾ ಅಂತ ಪ್ರಶ್ನೆ ಕೇಳ್ಕೊಳ್ಳೋರು ನಾವು. ಬಟ್ ಈಗ ಒಂದ್ ರೀತಿಯಲ್ಲಿ ದುರಂತ, ಸ್ಪಂದನ ಅವರ ಚಿಕ್ಕ ವಯಸ್ಸಿನ ಅಕಾಲಿಕ ಮರಣ
ಬಹುತೇಕರಲ್ಲಿ ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈ ಆತಂಕ ಅನ್ನೋದ್ಕಿಂತ ಅರಿವು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಅಂತ ಹೇಳಿ? ಖಂಡಿತಮ್ಮ, ಇದು ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಯಾಕಂದ್ರೆ 20-30 ವರ್ಷದ ಹಿಂದೆ ಮಹಿಳೆಯರಿಗೆ ಎದೆ ನೋವು ಬಂತು ಅಂದ್ರೆ ಅವ್ರು ಬರ್ತಾನೆ ಇರ್ಲಿಲ್ಲ. ಅಕಸ್ಮಾತ್ ಬಂದ್ರು ಕೂಡ ಏನೋ ಗಂಡನ ಜೊತೆಗೆ ಜಗಳಾಡಿರ್ಬೇಕು, ಅತ್ತೆ ಜೊತೆಗೆ ಜಗಳಾಡಿರ್ಬೇಕು ಅಂತ ECG ಕೂಡ ತೆಗಿತಾ ಇರ್ಲಿಲ್ಲ, ಆಂಜಿಯೋಗ್ರಾಮ್ ಮಾಡ್ತಾ ಇರ್ಲಿಲ್ಲ. ಅದು ಒಂದು ಕಾಲ ಇತ್ತು. ಆವಾಗ ನಾನು ಚೇಂಜ್ ದ ಜೆಂಡರ್ ಬಯಾಸ್ ಅಂತ ಊರೂರಿಗೆ ಹೋಗ್ಬಿಟ್ಟು IIM ನಲ್ಲಿ ಎಲ್ಲ ಅರಿವು ಮೂಡಿಸ್ತಾ ಇದ್ದೆ. ಯಾಕಂತಂದ್ರೆ ಮಹಿಳೆಯರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ ಅಂತ. ಯಾಕಂದ್ರೆ ನಾನು ಜಯದೇವ ಇನ್ಸ್ಟಿಟ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಸ್ಟಡಿ 1, 2, 3 ಅಂತ ಮಾಡಿದ್ದೆ. ಅದರಲ್ಲಿ ನೋಡಿದ ಪ್ರಕಾರ 45 ಕೆಳಗಡೆಗೆ ಮಹಿಳೆಯರಿಗೆ ಹಾರ್ಟ್ ಅಟ್ಯಾಕ್ 7:1, ಅಂದ್ರೆ 7 ಜನ ಗಂಡಸರಿಗಾದ್ರೆ 1 ಮಹಿಳೆಯರಿಗೆ ಅಂತ. ಆದ್ರೆ 60 ವರ್ಷದ ಮೇಲೆ 2 ಗಂಡಸರಿಗೆ 1 ಮಹಿಳೆ ಅಂತ ಇತ್ತು. ಹಾಗಾಗಿ ನಾನು ಹೆಣ್ಮಕ್ಳಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ದೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ತಮ್ಮ ಆರೋಗ್ಯದ ಕಡೆಗೆ ಗಮನನೇ ಕೊಡ್ತಾ ಇರ್ಲಿಲ್ಲ. ಆದ್ರೆ ಈಗ ಬದಲಾಗಿದೆ. ನಾವು ಹೆಣ್ಮಕ್ಳು ಗಂಡ್ಮಕ್ಳು ಅಂತ ವ್ಯತ್ಯಾಸ ಮಾಡ್ದೇನೆ ಇಬ್ಬರಿಗೂ ಸರಿಸಮಾನವಾಗಿ ಚಿಕಿತ್ಸೆ ಮಾಡ್ತೀವಿ, ಸರಿಸಮಾನವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಏನಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಹೃದಯಾಘಾತ ಆಗಿರೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದು ಮತ್ತೆ ಜಾಗರೂಕತೆ ಮೂಡಿಸೋದು ಎರಡೂ ಮುಖ್ಯ. ಜಾಗೃತಿ ಮೂಡಿಸೋದಂದ್ರೆ ಏನು, ಹೆಣ್ಮಕ್ಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹುಷಾರ್ ಅಂತ ಹೇಳೋದು ಒಂದು. ಜಾಗರೂಕತೆ ಅಂತಂದ್ರೆ ಯಾವ ಕಾರಣದಿಂದ ಹೃದಯಾಘಾತ ಆಗತ್ತೆ, ಅದನ್ನ ಹೇಗೆ ತಡೆಗಟ್ಟಬೇಕು, ನಾವು ಹೇಗೆ ನಮ್ಮ ಹೃದಯವನ್ನ ಕಾಪಾಡ್ಕೊಳ್ಬೇಕು ಅಂತ ಜನರಿಗೆ ಮುಟ್ಸೋದು ಬಹಳ ಮುಖ್ಯ ಆಗತ್ತೆ. ಆದ್ರಿಂದ ಒಂದು ರೀತಿಯಿಂದ ಹೆಣ್ಣು ಮಕ್ಕಳೇ ತಾವು ಬಂದು ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ಕೊಳ್ತಾ ಇದಾರೆ ಅಂದ್ರೆ ಇದು ಶುಭ ಲಕ್ಷಣ, ಒಳ್ಳೇದು ಹೆಣ್ಮಕ್ಳಿಗೆ ಅಂತ ಗೊತ್ತಾಗತ್ತೆ. ಸರಿ ಡಾಕ್ಟರ್, ಮಾತನಾಡ್ತೀನಿ ನಿಮ್ಮ ಹತ್ರ. ಇನ್ನು ಡಾಕ್ಟರ್ ಅಂಜನಪ್ಪ ಅವರೇ, ಈಗ ಹಿಂದಿನ ಕಾಲದ ತರ ಇಲ್ಲ, ಮಹಿಳೆಯರು ಕೂಡ ಓದು ಬರಹ ಗೊತ್ತಿರೋರು ಆಗ್ತಾ ಇದ್ದಾರೆ. ಏನಿಲ್ಲ ಅಂದ್ರೂ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ, ಮೊಬೈಲ್ ಯೂನಿವರ್ಸಿಟಿಯಲ್ಲಿ ಬೇಕು ಬೇಡ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋ ಒಂದು ಅವಕಾಶ ತೆರೆದುಕೊಳ್ತಾ ಇದೆ. ಅಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ಅನ್ನೋದು ಎಲ್ಲರಿಗೂ, ಪುರುಷ ಮಹಿಳೆ ಅನ್ನೋ ಭೇದ ಭಾವ ಇಲ್ಲದೆ ಎಲ್ರಿಗೂ ಅಗತ್ಯ ಅನ್ನೋದ್ರ ಅವೇರ್ನೆಸ್, ಅರಿವಿದೆ. ಆದ್ರೂ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯ ಇದು ಎಷ್ಟರ ಮಟ್ಟಿಗೆ ಕಾಣಿಸುತ್ತೆ ಮಹಿಳೆಯರಲ್ಲಿ ಎಸ್ಪೆಷಲಿ ಅಂತೇಳಿ? ಬೇಸಿಕ್, ನಾವು ಹೃದಯ ರೋಗದ ಆಮೇಲೆ ಮಾತನಾಡೋಣ. ಬೇಸಿಕ್ ಆಗಿ ಒಂದ್ ಜ್ವರ ಬಂದ್ರೂ ಕೂಡ ಮನೇಲಿ ಮಕ್ಳನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ತಾಯಿ, ಗಂಡಂಗ್ ಒಂಚೂರು ತಲೆನೋವು ಅಂತಂದ್ರೆ ಡಾಕ್ಟ್ರಿಗೆ ಕಾಲ್ ಮಾಡೋ ತಾಯಿ, ತನ್ನ ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೇಲಿರೋ ಯಾವುದೋ ಒಂದು ಮೆಡಿಸಿನ್ ತೆಗೆದುಕೊಂಡ್ಬಿಡೋದು. ಈ ನಿರ್ಲಕ್ಷ್ಯ ಅನ್ನೋದು ಆರೋಗ್ಯದ ಬಗ್ಗೆ ಮಹಿಳೆಯರಲ್ಲಿ ಎಷ್ಟರ ಮಟ್ಟಿಗೆ ಕಾಣೋಕ್ ಸಿಗ್ತಾ ಇದೆ ಅಂತ? ಅಮ್ಮ, ನನ್ನ ಸೀನಿಯರ್ ಡಾಕ್ಟರ್ ಆದರೂ ಕೂಡ ಡಾಕ್ಟರ್ ಅಂಜನಪ್ಪ, ಇಷ್ಟೊತ್ತು ನನಗೆ ಖುಷಿ ಅನಿಸಿದ್ದು ಅಂದರೆ ಕ್ವಾಲಿಫೈಡ್ ನಮ್ಮ ಮೇಡಮ್ ಅವ್ರು, ನಾವು ಅವ್ರು ಭಾಳ ಸಾರಿ ಇದು ಮಾಡ್ತೀವಿ. ಜಯದೇವದಲ್ಲಿ ಇದ್ದಿದ್ದರಿಂದ ಅವರು ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ವಿತ್ ಲಾಟ್ ಆಫ್ ಸ್ಟ್ಯಾಟಿಸ್ಟಿಕ್ಸು ಕರೆಕ್ಟಾಗಿ ಮಾತಾಡಿದರು. ಅದಕ್ಕೆ ಮೊದಲು ಡಾಕ್ಟರ್ ಮಂಜುನಾಥ್ ಅವರ ಮಾತನ್ನು ಕೇಳಿದು. ಇವತ್ತು ಈ ಹೃದಯದ ಬಗ್ಗೆ ಮಾತನಾಡುವಾಗ ಅವರಿಬ್ಬರೂ ಕೂಡ ವೈಜ್ಞಾನಿಕವಾಗಿ ಮಾತನಾಡಿದ್ರು. ನಿಮ್ಮ ಪ್ರಶ್ನೆಗೆ ನನ್ನ ನೇರ ಉತ್ತರ, ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಇದುವರೆಗೂ ಹೆಣ್ಣು ಮಕ್ಕಳಿಗೆ ಕೊನೆಯ ಪ್ರಿಫರೆನ್ಸ್. ಅದರೊಳಗಾಗಿ ನೀವು ನಂಬೋದಿಲ್ಲ, ನಾವು ಹಳ್ಳಿ ಕಡೆಯಿಂದ ಹುಟ್ಟು ಬಂದಿರೋರು ಮನೆಯಲ್ಲಿ ಏನಾದರೂ ನಾನ್ ವೆಜಿಟೇರಿಯನ್ ಮಾಡಿದರೆ ಕೋಳಿ ಕಾಲು ಮಾತ್ರ ಎತ್ತಿಟ್ಟಿರೋ ಹೆಣ್ಮಗಳಿಗಾಗಲಿ ಅಂತ. ಆ ಮಟ್ಟಕ್ಕೆ ಆರೋಗ್ಯದ ವಿಚಾರಕ್ಕೆ ಬಂದರಂತೂ ಅಮ್ಮ ಮಕ್ಕಳು ನೋಡ್ಕೋತಾಳೆ, ಯಜಮಾನರು ನೋಡ್ಕೋತಾಳೆ, ತಂದೆ ತಾಯಿ ನೋಡ್ಕೋತಾಳೆ, ಮಾವು ನೋಡ್ಕೋತಾರೆ. ತಮ್ಮ ಬಗ್ಗೆ ನಿಜವಾಗ್ಲೂ ಅರಿವು ಭಾಳ ಕಡಿಮೆ. ಅರಿವು ಇದ್ದರೂ ಕೂಡ ಅವಕಾಶ ಕಡಿಮೆ. ಈವನ್ ಮನೆಯವರು ಕೂಡ ಇರಲಿ ಬಿಡಿ ಏನಾಗುತ್ತೆ ಅನ್ನೋ ಮಟ್ಟದಲ್ಲಿತ್ತು. ಬಟ್ ಇವತ್ತು ಚೇಂಜ್ ಆಗ್ತಾಯಿದೆ. ಅದು ನಮ್ಗೆ ಭಾಳ ಖುಷಿ ಅನಿಸೋದು ಅಂದರೆ ಇವತ್ತು ಹೆಣ್ಮಕ್ಳಿಗೂ ಅವೇರ್ನೆಸ್ ಬಂದಿದೆ. ಅವ್ರಿಗೂ ಕೂಡ ಈ ರೀತಿಯ ಮಾಧ್ಯಮದವ್ರದ್ದು ನಮ್ಮ ರೋಲ್ ಭಾಳ ಇಂಪಾರ್ಟೆಂಟ್ ಇದೆಯಮ್ಮ. ಇವತ್ತು ಎಲ್ಲೋ ಒಂದು ಕಡೆ ನಾನು ಒಂದು ಮಾತಂತ ಹೇಳಬಲ್ಲೆ, ಫೋಬಿಯಾ ಬೇಡ, ಅರಿವು ಇರಲಿ. ತುಂಬ ಜನಕ್ಕೆ 1500 ಜನ ಜಯದೇವಾಗ ಹೋಗಿದ್ದಾರೆ ಅಂದರೆ ಭಯ. ನಾನು ಒಬ್ಬ ವೈದ್ಯನಾಗಿ ನಮ್ಮೆಲ್ಲರದು ಅದೇ ಆಸೆ, ಈ ಅರಿವು ಇರಲಿ, ಬಟ್ ಅನ್ನೆಸರಿ ಭಯ ಬೇಡ ಅಂತ. ನೋಡಿ, ಕ್ಯಾನ್ಸರ್ನಾಗೂ ಹಂಗೆ ಆಗುತ್ತೆ. ಕ್ಯಾನ್ಸರ್ ಇರೋರಿಗಿಂತಲೂ ಇಲ್ದಿರೋರು ಕ್ಯಾನ್ಸರ್ ಫೋಬಿಯಾ ಅಂತೀವಿ. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಂತ ಎದುರುಕೊಂಡು ಚೆಕಪಿಗೆ ಬರೋರು ಜಾಸ್ತಿ ಜನ, ರಿಯಲಿ ಕ್ಯಾನ್ಸರ್ ಇರೋರು ಬರೋದು ಕಡಿಮೆ. ಸೊ ಇಂಥ ಕಾರ್ಯಕ್ರಮದಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಡೆಫಿನೆಟ್ಲಿ ಹೆಣ್ಮಕ್ಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ಸ್ಟ್ಯಾಟಿಸ್ಟಿಕ್ಸ್ನಾಗ ಹೇಳಿದ್ರು. ಬಟ್ ನನಗೇನಂದರೆ ನನ್ನ MBBS ನಾಲೆಡ್ಜ್ ಮೇಲೆ ಹೇಳ್ತೀನಿ, ಹೆಣ್ಮಕ್ಕಳಿಗೆ ಸಮ್ಮವ್
ಮೆನೋಪಾಸ್ ಆಗೋರು ಅವ್ರು ಮುಟ್ಟು ನಿಲ್ಲುವವರೆಗೂ ಅವರ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಟೆಕ್ಟ್ ಮಾಡುತ್ತೆ. ಹಂಗಾಗಿ 1/7 ಅಂತ ಮೇಡಮ್ ಹೇಳಿದ್ರು. ಬಟ್ ಮೆನೋಪಾಸ್ ಮುಗಿದ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಸಮನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಈ ಅರಿವು ಅವ್ರಿಗಿತ್ತು. ಬಟ್ ಇವತ್ತು ಏನಾಗ್ಬಿಟ್ಟಿದೆ ಪಾಪ, ಒಂದು ಹೆಣ್ಮಗಳು 39 ವರ್ಷಕ್ಕೆ ತೀರ್ಕೊಂಡ್ರು, ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಸ್ಟ್ರಾಟಜಿ. ಹಂಗನ್ಕೊಂಡು ದಯವಿಟ್ಟು ಎಲ್ಲ ಹೆಣ್ಮಕ್ಳು ಎದುರ್ಕೊಂಡು ಜಯದೇವ್ ಹೋಗೋ ಕ್ಯೂ ನಿಲ್ಬೇಡಿ. ಯಾಕಂದ್ರೆ ಅಲ್ಲಿ ನಿಜವಾಗ್ಲೂ ಬೇಕಾದರಂಥ ಪೇಷಂಟ್ ಇರ್ತಾರೆ. ನಿಮಗೆ ಅಷ್ಟು ಭಯ ಬೇಡ. ಅಂಡ್ ಇವತ್ತು ಕಾರ್ಡಿಯಾಲಜಿ ಒಳಗೆ ಎಷ್ಟು ಸಿಂಪಲ್ ಅಂದರೆ ಸಿಂಪ್ಟಮ್ಲೆಸ್ ಇವರೆಲ್ಲ. ಎರಡನೇದು, ಒಂದು ಸಿಂಪಲ್ ECG ನಿಮ್ಮ ಮನೆ ಪಕ್ಕದಾಗಿರೋ ಕ್ಲಿನಿಕ್ನಲ್ಲೇ ಮಾಡಿಸ್ಕೊಬೋದು. ದಯವಿಟ್ಟು ಅಲ್ಲಿ ಹೋಗಿ ಬೇರೆ ಪೇಷಂಟ್ಗಳಿಗೆ ತೊಂದರೆ ಕೊಡಬೇಡಿ ಅಂತ ನಾನು ಕೇಳ್ಕೊಂಬಲ್ಲೆ. ನಿಜ ನಿಜ ನಿಜ. ಬಟ್ ಈ ಸೆಲ್ಫ್ ಮೆಡಿಕೇಶನ್ ಅಂತ ಬಂದಾಗ ಬಹುತೇಕ ಈ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿನಾ ಅಂತ ಹೇಳಿ ನಾನಾಗ್ಲೇ ಹೇಳಿದೆ, ಹೃದಯ ರೋಗಕ್ಕೆ ಸಂಬಂಧಪಟ್ಟದ್ದು ಮಾತನಾಡೋಣ. ಬಟ್ ಈ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಂಬಂಧಿ ಸಮಸ್ಯೆ ಆದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಬಿಡು ಒಂದು ಟ್ಯಾಬ್ಲೆಟ್ ತಗೊಂಡು ನೋಡೋಣ ಅನ್ನೋ ರೀತಿಯ ಮನಸ್ಥಿತಿ ಹೆಣ್ಮಕ್ಳಲ್ಲೇ ಜಾಸ್ತಿ ಏನಾದ್ರೂ ಇದೆಯಾ? ಇದ್ದಿದ್ದೇ ಅದರ ಅಡ್ಡ ಪರಿಣಾಮ, ಇದ್ರ ಬಗ್ಗೆ ಮಾತನಾಡ್ಬೋದು. ಇದು 100% ಅಮ್ಮ. ನಾನು ಬಹಳ ಸಾರಿ ನೋಡಿದ್ದೀನಿ, ಬಹಳ ಸಾರಿ ಅನ್ನೆಸರಿ ಪೇನ್ ಕಿಲ್ಲರ್ಸ್, ಅದರೊಳಗಾಗಿ ತಲೆನೋವಿನ ಮಾತ್ರೆ. ಬೆಳಗ್ಗೆ ಹೆಣ್ಮಗಳು, ನಾನು ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಇದ್ದೀನಿ, ಹೆಣ್ಮಗಳು ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್, ಇದು ಇಂಗ್ಲೀಷ್ ಟರ್ಮಿನಾಲಜಿ, ಬ್ರೇಕ್ ಯುವರ್ ಫಾಸ್ಟ್. ಯಾಕಂದ್ರೆ ರಾತ್ರಿ ಊಟ ಆದ್ಮೇಲೆ 4 ಅವರಿಗೆ ಕಡಿಮೆ ಎಂಟಿ ಸ್ಟಮಕ್ ಇರುತ್ತೆ, ಆಸಿಡ್ ಇರುತ್ತೆ. ದಯವಿಟ್ಟು ಈ ಹೆಣ್ಮಕ್ಳು ಮಾಡಲ್ಲ, ಮಗನ ರೆಡಿ ಮಾಡಬೇಕು, ಯಜಮಾನ್ರಿಗೆ ಆಫೀಸಿಗೆ ಫುಡ್ ರೆಡಿ ಮಾಡು, 10:30 11 ಗಂಟೆ ಆದರೂ ಏನು ತಿನ್ನಲ್ಲ, ಅವ್ರಿಗೆ ಅವಾಗ ತಲೆನೋವು ಶುರುವಾಗುತ್ತೆ. ಅವಾಗ ಈ ಸ್ಯಾರಿಡಾನು, ಆಕ್ಷನ್ 500 ಅನ್ಫಾರ್ಚುನೇಟ್ಲಿ ಅನ್ಪ್ರಿಸ್ಕ್ರೈಬ್ಡ್ ಡ್ರಗ್ಸ್ನ ನುಂಗ್ತಾರೆ. ಈ ರೀತಿ ತಮ್ಮ ಬಗ್ಗೆ ಕಾಳಜಿ ವಹಿಸಲ್ಲ ಅವರು. ಇದು ಕಾಮನ್ ಹೆಣ್ಮಕ್ಳಲ್ಲಿ. ಪ್ರಾಬಬ್ಲಿ ಅವರ ಜವಾಬ್ದಾರಿ ಇರ್ಬೋದು ಸಂಸಾರದಲ್ಲಿ, ಪ್ರಯಾರಿಟಿ ಅವರೇ ಇಡೀ ಸಂಸಾರಕ್ಕೆ ಕಣ್ಣಾದರೂ ಕೂಡ ವೆನ್ ಇಟ್ ಕಮ್ಸ್ ಟು ಅದರ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಊಟ. ಅಮ್ಮ, ಹಳ್ಳಿ ಕಡೆ ಇವತ್ತು ಕೂಡ ಎಲ್ಲರದು ಊಟ ಆದಮೇಲೆ ಮಿಕ್ಕಿದ್ದೇ ಹೆಣ್ಮಕ್ಳು ತಿನ್ನುವಂಥ ಪರಿಸ್ಥಿತಿ ಇವತ್ತು ಇದೆ. ಎಲ್ಲ ಸಿಟಿ ಒಳಗೆ ಚೇಂಜ್ ಆಗಿರ್ಬೋದು, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೋದು. ಬಟ್ ಹಳ್ಳಿ ಕಡೆ ಇವತ್ತು ಕೂಡ ಹೆಣ್ಣುಮಕ್ಕಳ ಆರೋಗ್ಯದ ಬಗ್ಗೆ ನಿಜವಾಗ್ಲೂ ಇಂಪ್ರೂವ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಈ ರೀತಿಯ ಕಾರ್ಯಕ್ರಮಗಳಿಂದ ಇದು ಪ್ರತಿ ಮನೆಗೂ ಕೂಡ ಮಾಧ್ಯಮದ TV ಇರೋದ್ರಿಂದ ಐ ಥಿಂಕ್ ಇಂಥ ಡಿಸ್ಕಷನ್ನಿಂದ ಅದನ್ನು ನಾವು ಬದಲಾಯಿಸ್ಬೋದು ಅನ್ಸುತ್ತಮ್ಮ ನನಗೆ. ನಿಜ. ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ, ಈಗ ಒತ್ತಡ ಅನ್ನೋ ಫ್ಯಾಕ್ಟರ್, ನಾವು ಹೃದಯಕ್ಕೆ ಸಂಬಂಧಪಟ್ಟಂತೆ ಏನೇ ಮಾತನಾಡಿದ್ರೂ ಕೂಡ ಈ ಟೆನ್ಷನ್, ಸ್ಟ್ರೆಸ್, ಪ್ರೆಷರ್ ಇದೆಲ್ಲವೂ ಕೂಡ ನೇರವಾಗಿ ಕನೆಕ್ಟ್ ಆಗದೆ ನಮ್ಮ ಹೃದಯಕ್ಕೆ. ಈಗ ಹಿಂದೆ ಮನೆಯನ್ನ ಬ್ಯಾಲೆನ್ಸ್ ಮಾಡ್ತಿದ್ಲು ಹೆಣ್ಣು ಮಗಳು, ಅಲ್ಲಿ ಸಾಂಸಾರಿಕವಾಗಿ ಬರ್ತಿದ್ದ ಒತ್ತಡಗಳು, ಅದನ್ನ ನಿಭಾಯಿಸ್ಲಿಕ್ಕೆ ಬೇಕಾದ ಸಂಬಂಧಗಳ ಸಪೋರ್ಟ್ ಅದೆಲ್ಲವೂ ಕೂಡ ಇರ್ತಿತ್ತು. ಒಂದು ರೀತಿಯಲ್ಲಿ ಈಗ ಹೆಣ್ಮಗಳು ಕೂಡ ಏಕಾಂಗಿ ಆದ್ಲಾ ಅಂತ ಹೇಳಿ, ಅಂದ್ರೆ ತನ್ನ ಕೆಲಸದ ಪ್ರೆಷರು, ಮನೆ ಪ್ರೆಷರು, ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಬರೋ ಎಲ್ಲವೂ ಕೂಡ ತಾನೇ ನಿಭಾಯಿಸಬೇಕು ಅನ್ನೋ ಪ್ರೆಷರ್ಸು ಆಡ್ ಆನ್ ಆಗ್ತಾನೆ ಹೋಗ್ತಾ ಇದೆ ಈ ಪ್ರೆಷರ್ ಅಥವಾ ಒತ್ತಡ ಅನ್ನೋದು ಹೆಣ್ಮಕ್ಳಿಗೆ. ಖಂಡಿತ ಖಂಡಿತ, ನೀವು ನಿಜವಾಗ್ಲೂ ಸತ್ಯ ಮಾತನ್ನ ಹೇಳಿದ್ರೆ, ಮೊದಲು ತುಂಬು ಕುಟುಂಬ ಇರ್ತಾ ಇತ್ತು, ಸಪೋರ್ಟಿಂಗ್ ಸಿಸ್ಟಮ್ ಆಯ್ತು. ಆಮೇಲೆ ಅಡಿಗೆ ಮಾಡಿ ಎಲ್ಲರಿಗೂ ತೃಪ್ತಿಯಿಂದ ಬಡಿಸಿ ಸಂತೋಷದಿಂದ ಇರ್ತಾ ಇದ್ರು. ಮನೆ ಕಸ ಗುಡಿಸೋದ್ರಿಂದ ಹಿಡ್ಕೊಂಡು ಸಾರಿಸೋದು, ರುಬ್ಬೋದು, ಕುಟ್ಟೋದು ಎಲ್ಲವನ್ನ ಮಹಿಳೆಯರು ಮಾಡ್ತಾ ಇದ್ರು. ಹಾಗಾಗಿ ಇಡೀ ದಿನ ಚಟುವಟಿಕೆಯಲ್ಲಿ ಇರ್ತಾ ಇದ್ದಿದ್ರಿಂದ ಅವ್ರ ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಅವರೇ ಮಾಡ್ತಾ ಇದ್ರು, ಪ್ರದಕ್ಷಿಣೆನೂ ಹಾಕ್ತಾ ಇದ್ರು, ಆರೋಗ್ಯ ಬಹಳ ಚೆನ್ನಾಗಿರ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ಹೊರಗಡೆಗೂ ಹೋಗ್ಬೇಕು ಮನೆಯಲ್ಲೂ ಮಾಡ್ಬೇಕನ್ನೋ ಧಾವಂತೆ ಇರೋದ್ರಿಂದ ಮನೆ ಕೆಲ್ಸಕ್ಕೆ ಬೇರೆಯವ್ರನ್ನ ಕೆಲಸದವ್ರು ಇಟ್ಕೊಂಡಿರ್ತಾರೆ. ಹೊರಗಡೆ ಹೋಗಿ ಬಂದು ಸುಸ್ತಾದ ಮೇಲೆ ಸೋಫಾ ಮೇಲೆ ಕಾಲ್ ಚಾಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗತ್ತೆ ಅಂದ್ರೆ, ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ, ಮನೆಯಲ್ಲೂ ಕೂತ್ಕೊಂಡಿರ್ತಾರೆ. ಈ ಕೂತ್ಕೊಂಡು ಇರೋದ್ರಿಂದ ಇದು ಹೃದಯಾಘಾತಕ್ಕೆ ಹೆಚ್ಚು ಕಾರಣ ಆಗತ್ತೆ ಅಂತ ಇವತ್ತಿನ ವೈದ್ಯಕೀಯ ವಿದ್ಯಮಾನ ಹೇಳುತ್ತೆ. ಯಾವಾಗ ತುಂಬಾ ಹೊತ್ತು ಕೂತ್ಕೊಂಡಾಗ ನಮ್ 2 ಕಾಲದ ಮೀನು ಖಂಡಗಳಿರುತ್ತಲ್ಲ, ಅದಕ್ಕೆ ನಾವು ಕಾಪ್ ಮಸಲ್ಸ್ ಅಂತೀವಿ, ಅದಕ್ಕೆ ಪೆರಿಫೆರಲ್ ಹಾರ್ಟ್ ಅಂತೀವಿ. ನಾವು ಓಡಾಡ್ತಾ ಇದ್ದಂಗೆ ಅದು ಕಾಂಟ್ರಾಕ್ಟ್ ಆಗ್ತಾ ಇದ್ದಂಗೆ ರಕ್ತ, ಡಿಸ್ಯಾಚುರೇಟೆಡ್ ಬ್ಲಡ್ ಅಂದ್ರೆ ಅಶುದ್ಧ ರಕ್ತ ಮತ್ತೆ ಹೃದಯಕ್ಕೆ ಹೋಗುತ್ತೆ, ಶುದ್ಧ ಆಗ್ಬಿಟ್ಟು ಮತ್ತೆ ಅದು ಬರುತ್ತೆ. ಆದ್ರೆ ಯಾವಾಗ ಕೂತಲ್ಲೇ ಕೂತ್ಕೊಳ್ತಾರಲ್ಲ, ಅಲ್ಲಿ ಈ ಬ್ಲಡ್ ರಿಟರ್ನ್ ಆಗೋದು ಕಡಿಮೆ ಆಗ್ಬಿಟ್ಟು ಅದ್ರಲ್ಲಿ ಫ್ಯಾಟಿ ಆಸಿಡ್ ಕಂಟೆಂಟು, ಲ್ಯಾಕ್ಟಿಕ್ ಆಸಿಡ್ ಇದೆಲ್ಲ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಕ್ರಾಂಪ್ಸು ಬರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಹೃದಯಾಘಾತ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗಿ ಯಾರು ಆಲಸಿಗಳಾಗಿರ್ತಾರಲ್ಲ ಅವ್ರಿಗೆ ಬರುತ್ತೆ. ಇನ್ನೊಂದೇನಂದ್ರೆ, ಹೆಣ್ಮಕ್ಳಲ್ಲಿ ಈ ಹಿಂದೆ ಯಾವುದೇ ದುರಭ್ಯಾಸಗಳು ಅಷ್ಟೊಂದ್ರ ಮಟ್ಟಿಗೆ ಇರ್ತಾ ಇರ್ಲಿಲ್ಲ. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ನಾನೇನು ಕಡಿಮೆ ಅಂತಂದು ಸ್ಮೋಕಿಂಗ್ ಆಯ್ತು, ಡ್ರಿಂಕಿಂಗ್ ಆಯ್ತು, ಯಾವುದೇ ಒಂದು ದುರಭ್ಯಾಸಗಳು, ಡ್ರಗ್ಸ್ ಆಯ್ತು, ಗಂಡು ಮಕ್ಕಳಿಗೆ ಏನು ಕಡಿಮೆ ಇಲ್ಲ ಅನ್ನುವಷ್ಟು ಹೆಣ್ಮಕ್ಳು ಇದಾಗ್ತಾ ಇದಾರೆ.
ಇದಕ್ಕೆ ಉದಾಹರಣೆ ಅಂದ್ರೆ ನಿಮ್ಯಾನ್ಸ್ ಅಲ್ಲಿ ಡಿ ಅಡಿಕ್ಷನ್ ಫಿಮೇಲ್ ವಾರ್ಡ್ ತೆಗೆದಿದ್ದಾರೆ, ಹೆಣ್ಣು ಮಕ್ಕಳಿಗೆ ಡಿ ಅಡಿಕ್ಷನ್ ವಾರ್ಡ್ ತೆಗೆದಿದ್ದಾರೆ. ಅಲ್ಲಿ ಬೆಡ್ ಸಾಕಾಗ್ತಾ ಇಲ್ಲ ಅಂದ್ರೆ ಗಂಡಸರಿಗೂ ಹೆಂಗಸರಿಗೂ ವ್ಯತ್ಯಾಸ ಇಲ್ಲಂಗೆ ಬರೀ ಸ್ಟ್ರೆಸ್ ಒಂದೇ ಅಲ್ಲ, ಆಲಸ್ಯದ ಜೊತೆಗೆ ಅವ್ರಿಗೆ ದುರಭ್ಯಾಸಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಗಂಡಸರು ಹೆಂಗಸರು ವ್ಯತ್ಯಾಸ ಕಡಿಮೆ ಆಗ್ತಾ ಇದೆ. ಓಕೆ ಓಕೆ, ಇದ್ರ ಜೊತೆಗೆ ಈ ನಿದ್ದೆ ಅನ್ನೋ ವಿಚಾರ, ಏನಪ್ಪ ಇವತ್ತು ಒಂದಿನ ನಿದ್ದೆ ಕಾಂಪ್ರಮೈಸ್ ಮಾಡಿದ್ರೇನು, ಇರೋ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಿದ್ದೆನ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ. ಅದರಲ್ಲೂ ಹೆಣ್ಮಕ್ಳು ಅಂತಂದ್ರೆ ಎಲ್ಲದಕ್ಕೂ ಕೊಟ್ಟ ನಂತರದಲ್ಲಿ ಲಾಸ್ಟ್ ಪ್ರಿಯಾರಿಟಿ ಅಂತಿದ್ರೆ ಅದ್ ನಿದ್ದೆ. ಈ ನಿದ್ದೆ ಗೆಡ್ತಾ ಇರೋದು, ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡದೇ ಇರೋದು, ಬೆಳಗ್ಗೆ ಅನಿವಾರ್ಯವಾಗಿ ಬೇಗ ಹೇಳ್ತಾ ಇರೋದು, ಇದು ಮಹಿಳೆಯರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತೇಳಿ ನೀವಾಗ್ಲೇ ಹೇಳ್ತಾ ಇದ್ರಿ. ಬೆಳಗ್ಗೆ ಹೇಳ್ಬೇಕು, ಮಕ್ಳನ್ನ ರೆಡಿ ಮಾಡಬೇಕು, ಅಥವಾ ಆಫೀಸ್ಗೆ ಹೋಗ್ಬೇಕು, ತನ್ನ ಕೆಲಸ ತಾನು ನೋಡ್ಕೊಳ್ಬೇಕು, ಇದೆಲ್ಲದರ ನಡುವೆ ಆ ನಿದ್ದೆಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರೋದು, ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ? ಅಮ್ಮ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತೀವಿ. ಇದುವರೆಗೂ ಮೇಡಮ್ ಹೇಳ್ತಿದ್ದು ಕರೆಕ್ಟ್. ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಂದ ನೋಡಮ್ಮ BP ಹೆಚ್ಚು ಕಮ್ಮಿ ಆಗುತ್ತೆ, ಡಯಾಬಿಟಿಸ್ ಬರಬಹುದು, ಇವೆಲ್ಲ ಅವೆರಡು ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್. ಮೂರನೇದು ಸಿಟ್ಟಿಂಗ್ ಜಾಬ್. ಆಗಲೇ ಮೇಡಮ್ ಹೇಳಿದ್ರು ನೋಡಿ, ಸ್ಮೋಕಿಂಗ್ ಈಸ್ ಅನದರ್ ರಿಸ್ಕ್ ಫ್ಯಾಕ್ಟರ್. ನಿಜವಾಗ್ಲೂ ಇವತ್ತಿನ ಸ್ಟಡಿ ಹೇಳುತ್ತೆ ಸೆಡೆಂಟರಿ ವರ್ಕ್, ಕೂತು ಕೆಲಸ ಮಾಡೋದು 3 times ಮೋರ್ ರಿಸ್ಕಿಯರ್ ದ್ಯಾನ್ ಸ್ಮೋಕಿಂಗ್ ಅಂತಾರೆ. ಸೊ ಇವತ್ತು ಹೆಣ್ಣು ಮಕ್ಕಳಲ್ಲೂ ಕೂಡ ಮೇಡಮ್ ಹೇಳ್ದಂಗೆ ಎಲ್ಲ ಅಭ್ಯಾಸಗಳು ಮೂರನೇ ನೀವು ನಿದ್ದೆ ಹೇಳಿದ್ರಲ್ಲಮ್ಮ, ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ 6 to 7 hours ಸೌಂಡ್ ಸ್ಲೀಪ್, ಗುಡ್ ಸ್ಲೀಪ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಅಗೈನ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಅಂಡ್ ಇವತ್ತು ಎಷ್ಟೋ ಜನದ ವರ್ಕ್ ನೈಟ್ ಶಿಫ್ಟ್ ಮಾಡಬೇಕು, ವರ್ಕಿಂಗ್ ಫ್ರಮ್ ಹೋಮ್, ಅಮೆರಿಕದ ಟೈಮ್ಗೆ ಇಲ್ಲಿ ಅರ್ಧ ರಾತ್ರಿ ಒಳಗೆ ಹಿಂಗೆ ಕೆಲಸ ಮಾಡಬೇಕು, ಇವೆಲ್ಲ ಡೆಫಿನೆಟ್ಲಿ ಆರ್ಡಿಡ್ ಸ್ಟ್ರೈನ್ಸ್. ಅದೇನಾಗುತ್ತೆ, ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಸ್ ಇದಾವಮ್ಮ, ಇಂಬ್ಯಾಲೆನ್ಸ್ ಆಗುತ್ತೆ, ಅಡ್ರೆನಲಿನ್ ಆಗಲಿ ಬೇರೆ ಏನಾದರೂ ಕೂಡ. ಇವೆಲ್ಲವೂ ಕೂಡ ಪರಿಣಾಮ ಆರೋಗ್ಯಕ್ಕೆ, ಮನುಷ್ಯನಿಗೆ ಆಹಾರ, ಎಕ್ಸರ್ಸೈಸು, ಅದ್ರ ಜೊತೆಗೆ ನಿದ್ದೆ. ಬಟ್ ಒಂದು ಏನಾಗುತ್ತೆ ಅಂದರೆ ಕೆಲವ್ರು ನಿದ್ದೆ ಕಡಿಮೆ ಇರುತ್ತೆ, ಸುಖವಾಗಿ 3 hour ನಿದ್ದೆ ಮಾಡಿದ್ರು ಅಡ್ಡಿ ಇಲ್ಲ. ನಿದ್ದೆ ಬರ್ದಿರ ಒದ್ದಾಡಿಕೊಂಡು ಇದು ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಡೆಫಿನೆಟ್ಲಿ ಸೌಂಡ್ ಸ್ಲೀಪ್ ಯಾವತ್ತೂ ಕೂಡ ಇಲ್ಲ ಅಂದರೆ ದಟ್ ಈಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್. ನಿಜ. ರಾಧಾ ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ. ರಾಧಾ ಅವರೇ, ನನ್ನ ಧ್ವನಿ ತಲುಪ್ತಾ ಇದೆ ನಿಮ್ಗೆ ಅಂತ ಭಾವಿಸ್ತೀನಿ. ನೋಡಿ, ಬೇಕೋ ಬೇಡವೋ ಒತ್ತಡದ ಜೀವನಕ್ಕೆ ನಾವೆಲ್ಲರೂ ಕೂಡ ನಮ್ಮನ್ನ ನಾವು ಒಗ್ಗಿಸ್ಕೊಂಡ್ ಬಿಟ್ಟಿರ್ತೀವಿ. ಬೆಳಗ್ಗೆ ನಿದ್ದೆ ಇನ್ನೂ ಬೇಕು ಅನ್ನಿಸ್ತಿರತ್ತೆ, ಎದ್ಬಿಟ್ಟು ಓಡ್ತಾ ಇರಬೇಕು, ಅಥವಾ ಮನೆ ಮಂದಿಯನ್ನು ಓಡಿಸ್ಲಿಕ್ಕೆ ರೆಡಿ ಮಾಡ್ತಾ ಇರಬೇಕು. ಇನ್ನು ಸುಸ್ತಾಗ್ತಾ ಇರತ್ತೆ, ಕೂತ್ ರೆಸ್ಟ್ ಮಾಡಬೇಕು ಅನ್ನೋಷ್ಟು ವ್ಯವಧಾನ ಅಥವಾ ಅಷ್ಟು ಪುರ್ಸೊತ್ತಿಲ್ಲದೆ ಇರೋ ರೀತಿಯಲ್ಲಿ ಜೀವನ ಆಗೋಗ್ಬಿಟ್ಟಿರುತ್ತೆ. ಮನೆ ಜೊತೆಗೆ ಆಫೀಸು, ಜೊತೆಲಿ ಸಂಸಾರ, ಎಲ್ಲದನ್ನ ಕೂಡ ಬ್ಯಾಲೆನ್ಸ್ ಮಾಡಿ ಸೂಪರ್ ವುಮೆನ್ ಅನ್ನಿಸ್ಕೊಳ್ಬೇಕು ಅನ್ನೋ ಧಾವಂತ ನಮ್ಮಲ್ಲಿ ಬಹುತೇಕರಿಗೆ. ಇದು ಪರಿಣಮಿಸ್ತಾ ಇರೋದು ನಮ್ಮ ಆರೋಗ್ಯದ ಮೇಲೆ. ನೀವು ಯಾವ ರೀತಿ ಗಮನಿಸ್ತೀರಿ ಇದನ್ನ, ಈ ಒತ್ತಡದ ಜೀವನ ಹಾಗೆ ಹೆಣ್ಮಕ್ಳ ಆರೋಗ್ಯ? ರಾಧಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಇಲ್ಲ, ಕೇಳಿಸ್ತಾ ಇಲ್ಲಮ್ಮ. ಈ ಕೇಳಿಸ್ತಾ ಇದೆಯಾ? ತಮ್ಮ ವಾಯ್ಸ್ ತುಂಬಾ ಲೋ ಇದೆ. ಈ ಕೇಳಿಸ್ತಾ ಇದೆಯಾ? ತುಂಬಾ ಲೋ ಇದೆ ತಮ್ಮ ವಾಯ್ಸ್. ರೈಟ್, ಅದನ್ನ ಸರಿಪಡಿಸ್ಕೊಳ್ಳೋಣ. ಡಾಕ್ಟರ್ ವಿಜಯಲಕ್ಷ್ಮಿ ಡಾಕ್ಟರ್, ನೀವ್ ಹೇಳಿ. ಈಗ ನೋಡಿ, ಸರ್ ಕೂಡ ಹೇಳ್ತಾ ಇದ್ರು, ನಿದ್ದೆ ಅನ್ನೋದು ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡೋ ಮತ್ತೊಂದು ಫ್ಯಾಕ್ಟರ್ ಹೆಣ್ಮಕ್ಳು. ನಿದ್ದೆ ಮಾಡ್ದಲ್ಲೇ ಮನೆ ಕೆಲಸ ಮುಗಿಸ್ಕೊಳ್ಳೋದು, ನಿದ್ದೆ ಮಾಡ್ದಲ್ಲೇ ಆಫೀಸ್ ಕೆಲಸವನ್ನ ಮುಗಿಸ್ಕೊಳ್ಳೋದು, ಅಥವಾ ಬೇಗ ಎದ್ಬಿಟ್ಟು ಮಾಡ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡೋದು, ಇದು ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನಮ್ಮ ಆರೋಗ್ಯದ ಮೇಲೆ ಹಾನಿಕಾರ ಪರಿಣಾಮವನ್ನ ಬೀರ್ತಿದೆ ಅನ್ನೋದನ್ನ ಗಮನಿಸ್ಲಿಕ್ಕೂ ಕೂಡ ಪುರ್ಸೋತಿಲ್ದೆ ಇರೋಷ್ಟು ನಿದ್ದೆಗೆಡೋದು. ಏನ್ ಹೇಳ್ತೀರಿ? ಅಮ್ಮ, ನಾನು ಕೂಡ ಡೇ ಡ್ಯೂಟಿ, ನೈಟ್ ಡ್ಯೂಟಿ, ಡೇ ಡ್ಯೂಟಿ, ನೈಟ್ ಡ್ಯೂಟಿ ಬೇಕಾದಷ್ಟು ಮಾಡಿದೀವಿ. ಡ್ಯೂಟಿ ಮಾಡೋದ್ರಿಂದ, ನೈಟ್ ಡ್ಯೂಟಿ ಮಾಡೋದ್ರಿಂದ ಸಾಯೋದಿಲ್ಲ. ಆದ್ರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಇಡೀ ದಿನ ಶಾರೀರಿಕ ಶ್ರಮ ಪಟ್ಟು ಕಣ್ ತುಂಬಾ ನಿದ್ರೆ ಮಾಡೋದು ಹೋಗ್ಬಿಟ್ಟಿದೆ. ಯಾಕಂದ್ರೆ ಇಡೀ ದಿನ ಕೂತಲ್ಲೇ ಕೂತಿರ್ತಾರೆ, ರಾತ್ರಿ ನಿದ್ರೆ ಬರೋದಿಲ್ಲ, ಮೊಬೈಲ್ ಹಿಡ್ಕೊಂಡು ಶುರು ಮಾಡ್ತಾರೆ. ಇದು ಕೇವಲ ಹೆಣ್ಣು ಮಕ್ಕಳಷ್ಟೇ ಅಲ್ಲ, ಗಂಡಸರು ಮತ್ತೆ ಮಕ್ಕಳು ಕೂಡ ಶುರು ಮಾಡಿದ್ದಾರೆ. ಈ ಮೊಬೈಲ್ ಆಟ, ಮೊಬೈಲ್ ನ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನೋಡ್ತಾರೆ. ಸೊ ಪಾರ್ಟಿ ಮಾಡೋದು ಹೆಚ್ಚಾಗ್ತಾ ಇದೆ, ರಾತ್ರಿ ಲೇಟ್ ಆಗಿ ಮಲಗೋದು ಹೆಚ್ಚಾಗ್ತಾ ಇದೆ. ಈಗ ಮಕ್ಕಳು ಕೂಡ ಬೇಗನೆ ಮಲಗ್ತಾ ಇಲ್ಲ. ನಾವು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ ವೆಲ್ದಿ ವೈಸ್ ಅಂತ 8 ಗಂಟೆಗೆಲ್ಲ ಊಟ ಮುಗಿಸ್ಬಿಟ್ಟು 9-9ವರೆಗೆ ಚೆನ್ನಾಗಿ ನಿದ್ರೆಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ನಾವು 4 ಗಂಟೆಗೆ ಹೇಳಿ 5 ಗಂಟೆಗೆ ಹೇಳಿ ಬ್ರಹ್ಮಿ ಮುಹೂರ್ತ, ಮನಸ್ಸು ಫ್ರೆಶ್ ಆಗಿರೋದು, ಚೆನ್ನಾಗಿರೋದು. ಆದ್ರೆ ಯಾವಾಗ 4 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡೋಕ್ ಶುರು ಮಾಡಿದ್ರೋ ಆವಾಗ ಬ್ರೈನ್ಗೆ ರಿಲ್ಯಾಕ್ಸ್ ಮಾಡಕ್ ಆಗೋದಿಲ್ಲ. ಬ್ರೈನ್ ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳು ಏರುಪೇರು ಆಗೋಗ್ಬಿಟ್ಟು
ನಮ್ಮ ಹೃದಯದ ಏರ್ಪೇರ್ ಆಗ್ಬಿಟ್ಟು ಕಾರ್ಡಿಯಾಕ್ ಅರಿಥ್ಮಿ ಆಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಹೆಚ್ಚು. ಹಾಗಾಗಿ ಯಾರು ನಿದ್ರೆ ಕಡಿಮೆ ಮಾಡ್ತಾರಲ್ಲ 2 ಗಂಟೆ 3 ಗಂಟೆ ಅಂಥವ್ರಿಗೆ ಆದಷ್ಟು ಬೇಗನೆ ತಾನು ಮುಂದೆ ಹೋಗ್ಬೇಕು ಅನ್ನೋ ಧಾವಂತದಲ್ಲಿ ಟೈಪ್ ಎ ಪರ್ಸನಾಲಿಟಿಗಳು ಎಲ್ರನ್ನೂ ಹಿಂದೆ ತಳ್ಳಿ ತಾನು ಮುಂದೆ ಹೋಗ್ಬೇಕು ಅಂತ ನಿದ್ರೇನೂ ಮಾಡದೇನೆ ಶ್ರಮ ಪಟ್ಟು ದುಡಿಯಕ್ ಹೋಗ್ತಾರಲ್ಲ, ಅವರು ಸಕ್ಸಸ್ ಹೋಗೋದ್ರ ಬದಲು ಸಾವಿನ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ರಾತ್ರಿ ನಿದ್ರೆ ಮಾಡೋದು, ಕಣ್ತುಂಬ ನಿದ್ರೆ ಮಾಡೋದು ಬಹಳ ಮುಖ್ಯ. ಕಣ್ತುಂಬ ನಿದ್ರೆ ಬರ್ಬೇಕಂದ್ರೆ ಶಾರೀರಿಕ ಎಕ್ಸಸೈಸ್ ಕೂಡ ಬೇಕಾಗತ್ತೆ. ಸೊ ಆಲಸಿಗಳಾಗಿ ಇಡೀ ದಿನ ಆಲಸಿಗಳಾಗಿದ್ದು ಇಡೀ ದಿನ ತೂಕಡಿಸ್ತಾ ಇದ್ದು ಅಥವಾ ಟಿವಿ ನೋಡ್ತಾ ಇದ್ದು ಸೀರಿಯಲ್ ನೋಡ್ತಾ ಇದ್ದು ರಾತ್ರಿ ಮಲಗದೆ ಮೊಬೈಲ್ ನೋಡ್ತಾ ಇದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೂ ಕೂಡ ಹೃದಯಕ್ಕೆ ಒಳ್ಳೇದಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು ECG ತೆಗೆಸ್ಕೊಂಡ್ರೆ ಸಾಕು ಅಂತ. ECG ತೆಗೆಸ್ಕೊಂಡ್ರೆ ಏನೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಮಾತ್ರ ECG ಅಲ್ಲಿ ವ್ಯತ್ಯಾಸ ಗೊತ್ತಾಗತ್ತೆ. ಅದು ಅರ್ಲಿ ಸ್ಟೇಜಸ್ ನಲ್ಲಿ ECG ನಾರ್ಮಲ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಆದಾಗ. ಆದ್ರೆ ಹೆಣ್ಮಕ್ಳು ಆಗ್ಲಿ ಗಂಡ್ಮಕ್ಳಾಗ್ಲಿ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಅಂತ ಇದೆ, ಅದನ್ನ ಮಾಡಿಸ್ಕೊಂಡ್ರೆ ಅದರಲ್ಲಿ ಟೆಸ್ಟ್ಗಳ ಬಗ್ಗೆ ನನಗೆ ಒಂದಷ್ಟು ಕುತೂಹಲಗಳಿದೆ. ಯಾವಾಗ ಹೇಗ್ ಮಾಡಿಸ್ಬೇಕು ಅನ್ನೋದು, ಅದರ ಜೊತೆಗೆ ಹೆಣ್ಮಕ್ಳು ತಿನ್ನೋ ಆಹಾರ, ಅದ್ರ ಬಗ್ಗೆ ಇರೋ ಕಾಳಜಿ ಅದೆಷ್ಟು ಮುಖ್ಯ ಆಗತ್ತೆ. ಅದರಲ್ಲೂ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಯನ್ನ ಕಾಪಾಡ್ಕೊಳ್ಳೋಕೆ ಜೊತೆಗೆ ವ್ಯಾಯಾಮ ಅಂತ ತಾವು ಹೇಳಿದ್ರಿ ಡಾಕ್ಟರ್. ಈ ವ್ಯಾಯಾಮ ಅನ್ನೋದ್ರ ವ್ಯಾಖ್ಯಾನನೇ ಬದಲಾಗ್ಬಿಟ್ಟಿದೆ ಅಂತ ಹೇಳಿ. ಟು ಬಿ ಫಿಟ್ ಅಂತಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋದು ಅನ್ನೋ ರೀತಿಯಲ್ಲಿ ವ್ಯತ್ಯಾಸವನ್ನ ತಿಳ್ಕೊಂಡು ಮಾಡ್ತಾ ಇರೋ ಎಡವಟ್ಟುಗಳು, ಇದು ಆರೋಗ್ಯದ ಮೇಲೆ, ಅದರಲ್ಲೂ ಹೃದಯದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು. ಒಂದು ಚಿಕ್ಕ ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಮಾತುಕತೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ಸ್ಪಂದನ ಅವರ ಅಕಾಲಿಕ ಮರಣದ ನಂತರದಲ್ಲಿ ಮಹಿಳೆಯರಲ್ಲಿ ಒಂದ್ ರೀತಿಯಲ್ಲಿ ಅರಿವು ಜೊತೆಗೆ ಒಂದ್ ರೀತಿಯ ಆತಂಕ ಕೂಡ ಶುರುವಾಗಿರುವುದು ತಮ್ಮ ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಗ್ಗೆ. ಡಾಕ್ಟರ್, ಊಟ ಬಲ್ಲವನಿಗೆ ರೋಗ ಇಲ್ಲ, ಅದು ತುಂಬಾ ಕೇಳಿದೀವಿ, ಬಟ್ ನಾವು ಅನುಸರಿಸಲ್ಲ ಬಹುತೇಕರು ಜೀವನದಲ್ಲಿ. ಅದರಲ್ಲೂ ಮಹಿಳೆಯರು, ನೀವಾಗ್ಲೇ ಹೇಳ್ತಾ ಇದ್ರಿ ಒಂದು ಉದಾಹರಣೆ ಕೊಟ್ಟು, ಎಲ್ಲರಿಗೂ ಕೊಟ್ಟು ನಂತರದಲ್ಲಿ ನಮ್ಗೇನು ಅಂತ ಹೇಳಿ. ಇನ್ನೂ ಒಂದು ಕಾಂಟ್ರಾಸ್ಟ್ ಗಮನಿಸ್ತಾ ಇದೀವಿ, ಅಂದ್ರೆ ತಕ್ಷಣಕ್ಕೆ ಏನ್ ಸಿಗುತ್ತೋ ಅದು ತಿಂದು ಬಿಡೋದು, ಜಂಕು, ಮತ್ತೊಂದು ಮಗದೊಂದು. ಅಂದ್ರೆ ಯಾವುದು ಬೇಕು ನಮ್ಮ ದೇಹಕ್ಕೆ, ಯಾವ ವಯಸ್ಸಿಗೆ ಯಾವ ರೀತಿ ಆಹಾರ ಬೇಕು, ಎಸ್ಪೆಷಲಿ ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ, ನಿಂತ ನಂತರದಲ್ಲಿ ಈ ರೀತಿ ವ್ಯತ್ಯಾಸಗಳು ದೇಹದಲ್ಲಾಗೋದಕ್ಕೆ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಆಹಾರ ಕೂಡ ಮುಖ್ಯ ಅನ್ನೋದನ್ನ ಮರೆತು ಬಿಟ್ಟಿದೀವ ಅಂತ ಹೇಳಿ. ಸೊ ನಮ್ಮ ಆರೋಗ್ಯ, ಆಹಾರ ಯಾವ ರೀತಿ ಗಮನಿಸ್ತೀರಿ? ಅಮ್ಮ, ಇವತ್ತು ಭಾಳ ಮೋಸ್ಟ್ ನೆಗ್ಲೆಕ್ಟೆಡ್ ಫೀಲ್ಡ್ ಅಂದರೆ ಡಯಟೇನೆ. ಎಷ್ಟು ಚೆನ್ನಾಗಿ ನಾವು MBBS ಹೋದಾಗೆ ಫುಡ್ ಪಿರಮಿಡ್ ಇರೋದು, ಏನು ಬೇಸಿಕ್ ಡಯಟ್ ಏನಿರಬೇಕು ಅಂತ ಅನ್ಫಾರ್ಚುನೇಟ್ಲಿ ಇವತ್ತು ಯಾರೂ ಫಾಲೋ ಮಾಡೋದಿಲ್ಲ. ಸೊ ಹಂಗಾಗಿ ಅದರೊಳಗಾಗಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಿಂದ ಅನೇಕ ಬೇರೆ ಬೇರೆ ಥರ ಕೀಟೋ ಡಯಟ್ ಅಂತೆ ಒಬ್ಬೊಬ್ಬರದ್ದು ಒಂದೊಂದು ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಏನು ಮೊದಲು ಹೇಳ್ತಿದ್ವಲ್ಲ, ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ಸ್ ಎಷ್ಟು ಇರಬೇಕು, ಫ್ಯಾಟ್ ಎಷ್ಟು ಇರಬೇಕು, ಫ್ರೂಟ್ಸ್ ಎಷ್ಟು, ಇದನ್ನು ಯಾರೂ ಫಾಲೋ ಮಾಡ್ತಿಲ್ಲ. ನೀವು ಹೇಳ್ದಂಗೆ ಕೆಲಸದ ಒತ್ತಡದ ಮಧ್ಯೆ ಏನೋ ಒಂದು ಸಿಕ್ಕಿದ್ದು ತಿನ್ನೋದು, ಒಂದು ಜಂಕ್ ಫುಡ್ ತಿನ್ನೋದು, ಅದರಿಂದ ಡೆಫಿನೆಟ್ಲಿ ಮನುಷ್ಯನ ಆರೋಗ್ಯಕ್ಕೆ ಏರುಪೇರು ಅಂತಾಗುತ್ತೆ. ಇನ್ನೊಂದು ನೀರಮ್ಮ, ಭಾಳ ಜನ ನಾವು ನೋಡಿದ್ದೀವಿ ಸರಿಯಾಗಿ ನೀರು ಕುಡಿಯೋದಿಲ್ಲ. ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ನಾನು ಹೇಳ್ತೀನಿ, ಫುಡ್ಡು ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಅದ್ರ ಜೊತೆಗೆ ವಾಟರ್ ಆ್ಯಂಡ್ ಫೈಬರ್, ಈ 5 ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಅದರೊಳಗಾಗಿ ವೆಜಿಟೇರಿಯನ್ ಫುಡ್ ಆಲ್ ಓವರ್ ದ ವರ್ಲ್ಡ್. ಇವತ್ತು ನೋಡಿ ಅಮೆರಿಕನ್ಸ್ ಎಲ್ಲ ವೆಜಿಟೇರಿಯನ್ ಆಗ್ತಿದ್ದಾರೆ, ಬಿಕಾಸ್ ದರ್ ಆರ್ ಬೆಟರ್ ಅಡ್ವಾಂಟೇಜಸ್ಸು. ಸೊ ಮೊದಲರಿಗೆ ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋರು. ರಿಯಲಿ ಎಷ್ಟು ರಾಗಿಯವನುಂಡನು ನಿರೋಗಿ ಅನ್ನೋರು ದೊಡ್ಡವರು. ಅವಾಗೇನು ಸೈನ್ಸ್, ಇಟ್ ಇಸ್ ಮೋರ್ ದೆನ್ ಸೈನ್ಸ್, ಅದು ಅವರೆಲ್ಲ ಹೇಳಿದ್ದೆಲ್ಲ. ಇದು ಎಲ್ಲ ಅವ್ಯವಸ್ಥೆ ಆಗ್ಬಿಟ್ಟಿದೆ ಅಮ್ಮ. ಆ್ಯಂಡ್ ಇರ್ರೆಗ್ಯುಲಾರಿಟಿ ಎಲ್ಲೋ ಒಂದು ಕಡೆ. ಬ್ರೇಕ್ಫಾಸ್ಟ್ನ ನಿಜವಾಗ್ಲೂ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ವರ್ಡ್ ಅದು. ಯಾಕಂದ್ರೆ ನಮ್ಮ ಸ್ಟಮಕ್ಕು 4 hours ಆದಮೇಲೆ ಎಂಟಿ ಆಗುತ್ತೆ, ಆಮೇಲೆ ಆಸಿಡ್ ಇರುತ್ತೆ, ಅದನ್ನು ಡೈಲ್ಯೂಟ್ ಮಾಡಬೇಕು. ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಬಾರ್ದು ಅಂದರೆ, ಯಾಕಂದರೆ ಎಲ್ಲೋ ಒಂದು ಕಡೆ ಈ ಗ್ಯಾಸ್ಟ್ರೈಟಿಸ್ಗೂ ಹಾರ್ಟ್ಗೂ ಭಾಳ ಸಂಬಂಧ. ತುಂಬ ಜನ ಅವಲೇ ನೀವು ಒಂದು ಮಾತು ಹೇಳಿದ್ರಿ, ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ತೊಂದರೆ ಸಿಕ್ಕಾಕೊಳ್ಳೋರು ಕೂಡ ಇಂಥವ್ರೆ. ಸಮ್ ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರೈಟಿಸು, ಎಲ್ಲೋ ಒಂದು ಕಡೆ ಹಾರ್ಟ್ ಬರ್ನ್ ಅಂತೀವಿ ನಾವು. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಹಾರ್ಟ್ ಬರ್ನ್, ಇಟ್ ಇಸ್ ಎ ಸ್ಟಮಕ್ ರೆಟ್ರೋಸ್ಟೆರ್ನಲ್ ಬರ್ನ್ ಅಂತೀವಿ. ಇಂಥ ಅನೇಕ ವಿಚಾರಗಳಿದ್ದಾವೆ. ಇಷ್ಟಂತೂ ಸತ್ಯ. ಊಟ ಭಾಳ ಇಂಪಾರ್ಟೆಂಟು. ಅದರೊಳಗಾಗಿ ಫೈಬರ್ಸು, ಲ್ಯಾಕ್ ಆಫ್ ಫೈಬರ್ಸಿಂದ ಕಾನ್ಸ್ಟಿಪೇಷನ್ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಕ್ಯಾಲರಿ ಮ್ಯಾನೇಜ್ಮೆಂಟ್ ಅಂತೀವಿ ನಾವು. ಜನಗಳಿಗೆ ಇವೆಲ್ಲ ನಾವು ಮಾತನಾಡುವಾಗ ಅರಿವು ಬರಬೇಕು ದಯವಿಟ್ಟು. ಆ್ಯಂಡ್ ಈ 3 ವೈಟ್ ಪಾಯ್ಸನ್ಸು, ಶುಗರ್ ಆಗಲಿ, ಆ್ಯಂಡ್ ಕೆಲವು ಜನ ಬೆಲ್ಲ ಶುಗರ್ಗಿಂತಲೂ ಒಳ್ಳೆ ಇಲ್ಲ, ಹಂಗೇನಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಉಪ್ಪು, ಇವನ್ನೆಲ್ಲವೂ ಕೂಡ ಜನ ತಿಳ್ಕೋಬೇಕು. ಆರೋಗ್ಯದ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನಾವು ಮಾತನಾಡುವಾಗ ಇವೆಲ್ಲನೂ ಇಂಪಾರ್ಟೆಂಟ್ ಆಗ್ತವೆ. ದಯವಿಟ್ಟು ನೀರು ಕುಡೀರಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಊಟನ ಎಂಜಾಯ್ ಮಾಡಿ.
ಇದು ನೋಡಿ, ಎಡಗೈನಲ್ಲಿ ಮೊಬೈಲ್, ಬಲಗೈನ ಏನೋ ತಿಂತಾ ಇರ್ತಾರೆ, ಮುಂದೆಗಡೆ ಟಿವಿ, ಇಲ್ಲಿ ತಟ್ಟೆ, ಈ ಜಿರಳೆ ಬಂದ್ರೆ ಅದನ್ನು ತಿಂದ್ಬಿಡ್ತಾರೆ. ಮೀನ್ಸ್ ಮೊದಲಿನ ಕಾಲದಲ್ಲಿ ನೋಡಿ, ಅಮ್ಮ ಕೂತ್ಕೊಂಡು ಎಲ್ಲ ಮನೆ ಮಕ್ಕಳೆಲ್ಲ ಮಾತಾಡ್ಕೊಂಡು ಸುಖವಾಗಿ. ನನಗಂತೂ ಹಳ್ಳಿಯೊಳಗೆ ಎಷ್ಟು ಚೆನ್ನಾಗಿ ಆಲೆ ಮನೆ ನಡೆಯೋದು ಅಂದರೆ, ನಾವೆಲ್ಲ ಹುಡುಗರಲ್ಲಿ 7 ಜನ ಮನೆದು ಬುಟ್ಟಿ ಪ್ರತಿಯೊಬ್ಬರು ಮಾತಾಡಿಕೊಂಡು ಬೆಳೆದಿಂಗಳು ನೋಡಿಕೊಂಡು ಎಷ್ಟು ಸಂತೋಷವಾಗಿ ಊಟ ಮಾಡೋರು ಅಂದರೆ, ಇವತ್ತು ಅದನ್ನು ನಾವು ನೋಡೋದೇ ಇಲ್ಲಮ್ಮ. ಹಂಗಾಗಿ ಎಲ್ಲೋ ಒಂದು ಕಡೆ ಇವೆಲ್ಲವೂ ಕೂಡ ಡೆಫಿನೆಟ್ಲಿ ಆರೋಗ್ಯಕ್ಕೆ ಮನುಷ್ಯನಿಗೆ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನಿಜ. ರಾಧಾ ಅವರೇ, ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ಗೆ, ನೋಡಿ ಒತ್ತಡ ಅನ್ನೋದು ಕೇವಲ ಪುರುಷರಿಗೆ ಮಾತ್ರ ಉಳ್ದಿಲ್ಲ, ಈಗ ಹೆಣ್ಮಕ್ಳಿಗೆ ಇನ್ಫ್ಯಾಕ್ಟ್ ಒಂದ್ ಕೈ ಹೆಚ್ಚೇ ಇದೆಯೇನೋ ಅಂತ ಹೇಳಿ. ಈ ಒತ್ತಡದ ಜೀವನದ ಮಧ್ಯೆ ನಾವು ನಮ್ಮ ಬಗ್ಗೆ ಅಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದನ್ನ ನಿರ್ಲಕ್ಷಿಸ್ತಿದೀವಾ ಅಂತ ಹೇಳಿ ಏನ್ ಹೇಳ್ತೀರಿ? ರಾಧಾ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ತೆ. ಕೇಳಿಸ್ತಾ ಇದೆ. ಹೇಳಿ ಹೇಳಿ. 100% ಅದು ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾ ಇದೀವಿ. ಡ್ಯೂ ಟು ದಿ ಇಟ್ ಮೇ ಬಿ ಸ್ಟ್ರೆಸ್ ಇರ್ಬೋದು, ಇಲ್ಲ ಬೇರೆ ರೀತಿಯಲ್ಲಿ. ಯಾಕಂತಂದ್ರೆ ವರ್ಕ್ ಪ್ರೆಷರ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಫಸ್ಟ್ ಥಿಂಗ್ ಈಸ್, ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು 100% ಎಲ್ಲಾ ರೀತಿಯಲ್ಲಿನೂ ಕೆಲಸ ಮಾಡ್ಬೋದು, ಮಕ್ಕಳು ನೋಡ್ಕೋಬಹುದು, ಫ್ಯಾಮಿಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ. ಬಟ್ ಸ್ಟ್ರೆಸ್ ಅನ್ನೋದು ಎಲ್ರಿಗೂ ಒಂದೇನಾ ಅಂತ ಹೇಳಿ, ಅಂದ್ರೆ ಗಂಡ್ಮಕ್ಳಿಗೆ ಕಮ್ಮಿ ಹೆಣ್ಮಕ್ಳಿಗೆ ಜಾಸ್ತಿ ಈ ರೀತಿ ಅಲ್ಲ, ಎಲ್ರಿಗೂ ಒಂದೇನಾ ಅಂತ ಹೇಳಿ ಅದನ್ನ ಒಂದು ಕುಟುಂಬ ಯಾವ ರೀತಿ ಗಮನಿಸಬೇಕು? ತಾವು ಒಬ್ಬ ಮಹಿಳೆಯಾಗಿ ನೀವು ಕೂಡ ಸಮಾನವಾಗಿ ಸ್ಟ್ರೆಸ್ಗೆ ಒಳಗಾಗ್ತಾ ಇರ್ತೀರಿ, ತಮಗೂ ಕೂಡ ಬೇರೆ ಬೇರೆ ರೀತಿಯ ಒತ್ತಡಗಳು ಇರುತ್ತೆ, ಕೆಲಸ, ಮನೆ, ಸಂಸಾರ, ಇದೆಲ್ಲವೂ ಕೂಡ. ಒಂದು ಕುಟುಂಬ ಹೆಣ್ಣು ಮಗಳಿಗೆ ಆಗುವ ಸ್ಟ್ರೆಸ್ ಅನ್ನು ಯಾವ ರೀತಿ ಗಮನಿಸಬೇಕು ಅನ್ನೋದು ನಿಮ್ಮ ನಿರೀಕ್ಷೆ ಅಂತ? ಅಂತಂದ್ರೆ ಎಷ್ಟೇ ಸ್ಟ್ರೆಸ್ ಬಂದ್ರು, ಎಷ್ಟೇ ಏನೇ ಪ್ರಾಬ್ಲಮ್ಸ್ ಬಂದ್ರು ನಾವು ಫೇಸ್ ಮಾಡೋಷ್ಟು ಕೆಪಾಸಿಟಿ ನಮ್ಗೆ ಇರ್ಬೇಕು ಫಸ್ಟ್. ಯಾಕಂತಂದ್ರೆ ಇವಾಗ ಮಕ್ಕಳು ಒಂದು ಕೆಲ್ಸ ಏನೋ ಮಾಡ್ತಾ ಇದಾರೆ, ಏನೋ ತಪ್ಪು ಮಾಡಿದಾರೆ ಅಂತಂದ್ರೆ ಅದಕ್ಕೂ ನಾವು ಸ್ಟ್ರೆಸ್ ತಗೋತಾ ಇದೀವಿ. ಎಲ್ಲೋ ಏನೋ ಯಾವ್ದೋ ಕೆಲ್ಸ ಇದೆ ಅಂತಂದ್ರೆ ಅದಕ್ಕೂ ಸ್ಟ್ರೆಸ್ ಮಾಡ್ಕೋತಾ ಇದೀವಿ. ಬಟ್ ಇವೆಲ್ಲ ಅವಾಯ್ಡ್ ಮಾಡ್ಕೊಂಡು ಹ್ಯಾಪಿಯಾಗಿ ಇರೋದು ಕಲಿಬೇಕು ಫಸ್ಟ್. ಹ್ಯಾಪಿಯಾಗಿ ಇಟ್ಕೊಂಡು ಚೆನ್ನಾಗಿರ್ಬೇಕು. ಅದೇ ಒಂದ್ ಕೇಳ್ಕೊತಾ ಇರೋದು. ಸ್ಪಂದನ ಅವ್ರದ್ದು ಕೇಳ್ಬಿಟ್ಟು ತುಂಬಾನೇ ಡಿಪ್ರೆಷನ್ ಆಗ್ಬಿಟ್ಟಿದ್ವಿ, ತುಂಬಾನೇ ಬೇಜಾರಾಯ್ತು ಅವ್ರ ಬಗ್ಗೆ ಕೇಳಿ. ಯಾಕಂತಂದ್ರೆ ಶಿ ವಾಸ್ ವೆರಿ ಫಿಟ್ ಅಂಡ್ ಫೈನ್, ಬಟ್ ಡ್ಯೂ ಟು ದಿ ಡಯಟ್ ಅದು ಇದು ಅಂತ ಹೇಳ್ಬಿಟ್ಟು ಅಂತ ಇದಾರೆ. ಬಟ್ ಅವ್ರಿಗೆ ಗೊತ್ತಿರತ್ತೆ ಅದ್ ಏನ್ ಮಾಡಿದಾರೆ ಹೆಂಗೆ ಅಂತ ಹೇಳ್ಬಿಟ್ಟು. ಈಗ ನಮಗ್ ಬಂದಿರೋ ಮಾಹಿತಿ ಅದೇ ಆಧಾರದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ. ನೋಡಿ, ಯಾವಾಗ ಸ್ಪಂದನ ಅವ್ರ ಪ್ರಕರಣ ಆಯ್ತು, ಹೆಣ್ಮಕ್ಳು ವಿಶೇಷವಾಗಿ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿ ಭಯ, ಆತಂಕ ಶುರುವಾಗಿದೆ, ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತಾ ಅಂತ ಹೇಳಿ. ಬಟ್ ಇದು ಡೈಲಿ ಬೇಸಿಸ್ ಅಲ್ಲಿ ಇರ್ಬೇಕಾ ಅಂತ, ನಮ್ಮ ಅಂಗೈಯಲ್ಲೇ ಆರೋಗ್ಯ ಅಂತಾರಲ್ಲ, ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಅರಿವು, ಜಾಗೃತಿ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಕೂಡ ಇರ್ಬೇಕಾ ಅಂತ ಹೇಳಿ. 100% ಪ್ರತಿನಿತ್ಯ ಇರಬೇಕು. ಆದ್ರೂ ನಾವು ಸ್ಟ್ರೆಸ್, ಈವನ್ ಫುಡ್ ಮೇಂಟೈನ್ ಮಾಡ್ಬೇಕು. ಯಾಕಂತಂದ್ರೆ ಫುಡ್ ಅಲ್ಲಿ ಪ್ರತಿ ಒಂದು ಇವಾಗ ಡಾಕ್ಟರ್ಸ್ ಎಷ್ಟು ಅಡ್ವೈಸ್ ಮಾಡ್ತಾ ಇದ್ದಾರೆ, ಡೈಟಿಷಿಯನ್ಸ್ ಇದ್ದಾರೆ, ಎಲ್ಲ ಪ್ರತಿಯೊಂದು ಅವ್ರ ಅಡ್ವೈಸ್ ವಿ ಹ್ಯಾವ್ ಟು ಫಾಲೋ ದಿ ಡಾಕ್ಟರ್ಸ್ ಫಸ್ಟ್. ಆ ಡಾಕ್ಟರ್ಸ್ ಅನ್ನು ಕೇಳ್ಬಿಟ್ಟು ಅವ್ರು ಯಾವ ತರ ಹೇಳ್ತಾರೆ ಆ ತರ ನೋಡ್ಬೇಕು. ಎವ್ರಿ 6 months ವಿ ಹ್ಯಾವ್ ಟು ಗೋ ಫಾರ್ ದಿ ಟೆಸ್ಟಿಂಗ್. ಇವಾಗ ಎಲ್ಲಾ ರೀತಿಯಲ್ಲಿನೂ ಎಷ್ಟೊಂದು ಫೆಸಿಲಿಟೀಸ್ ಕೊಡ್ತಾ ಇದೆ. ಆ ಫೆಸಿಲಿಟೀಸ್ ನಾವು ಯೂಸ್ ಮಾಡ್ಕೊಂಡು ಪ್ರತಿ ಒಂದು 6 ತಿಂಗಳಿಗೂ ಪ್ರತಿಯೊಬ್ಬ ಮಹಿಳೆನೇ ಅಲ್ಲ, ಇವನ್ ಜೆಂಟ್ಸ್ ಅಂಡ್ ಲೇಡೀಸ್ ಬೋತ್ ಹ್ಯಾವ್ ಟು ಗೋ ಟು ದಿ ಹಾಸ್ಪಿಟಲ್ಸ್ ಹೋಗ್ಬಿಟ್ಟು ಟೆಸ್ಟಿಂಗ್ಸ್ ಮಾಡಿಸ್ಕೊಂಡು ಬರ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಓಕೆ ಡಾಕ್ಟರ್ ವಿಜಯಲಕ್ಷ್ಮಿ, ಊಟದ ಬಗ್ಗೆ, ಡಯಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ಡಯಟ್ ಅನ್ನೋದು ಫ್ಯಾನ್ಸಿ ವರ್ಡ್ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಅದರಲ್ಲೂ ಹೆಣ್ಮಕ್ಳು ಫಿಟ್ ಅಂಡ್ ಫೈನ್ ಆಗಿರ್ಬೇಕು ಅನ್ನೋ ವಿಚಾರವನ್ನ ಕೇವಲ ದೈಹಿಕವಾಗಿ ಅಂದ್ರೆ ಕಾಣ್ಲಿಕ್ಕೆ, ಬಾಹ್ಯವಾಗಿ ನಾವು ಸ್ಲಿಮ್ ಅಂಡ್ ಥಿನ್ ಆಗಿದ್ರೆ ನಾವು ಫಿಟ್ ಅನ್ನೋ ರೀತಿಯ ಪರಿಕಲ್ಪನೆ, ಹಾಗೆ ಕಾಣ್ಬೇಕು ಅನ್ನೋ ಕಾರಣಕ್ಕೆ ವಿಚಿತ್ರವಾದ ಡಯಟ್ಗಳು. ಇನ್ಫ್ಯಾಕ್ಟ್ ಬೇಗ ರಿಸಲ್ಟ್ ಬರಬೇಕು ಅನ್ನೋದಕ್ಕೆ ಊಟವನ್ನೇ ಬಿಟ್ಬಿಡೋದು, ಬರೀ ಲಿಕ್ವಿಡ್ ಡಯಟ್ ಅಲ್ಲಿ ಇರೋದು. ಈ ರೀತಿ ಬೇರೆ ಬೇರೆ ರೀತಿಯ, ಅದು ಒಂದ್ ರೀತಿಯ ಸ್ಟ್ರೆಸ್ಸೇ. ಆ ಸ್ಟ್ರೆಸ್ ಜೊತೆಗೆ ಈ ಊಟದಲ್ಲಿ ಆಗ್ತಾ ಇರುವ ವ್ಯತ್ಯಾಸಗಳು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಎರಡು ಅತಿಯಾಗಿರೋದು ಒಳ್ಳೇದಲ್ಲ. ಅತಿ ತೂಕ ಇರುವಂತಹ ಸ್ಥೂಲಕಾಯನು ಒಳ್ಳೇದಲ್ಲ. ಯಾಕಂದ್ರೆ ಸ್ಥೂಲಕಾಯ ಮದರ್ ಆಫ್ 4 ಡೆಡ್ಲಿ ಡಿಸೀಸಸ್: ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್. ಅತಿಯಾಗಿ ಡಯಟಿಂಗ್ ಮಾಡಕ್ ಹೋಗ್ಬಿಟ್ಟು ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ದೇನೆ ಅಪೌಷ್ಟಿಕತೆ ಮಾಡ್ಕೊಂಡು ಸುಸ್ತಾಕೊಂಡು ವೀಕ್ನೆಸ್ ಮಾಡ್ಕೊಳ್ಳೋದು, ಅದು ಕೂಡ ಒಳ್ಳೇದಲ್ಲ. ಸಮಯಕ್ಕೆ ಸರಿಯಾಗಿ ಸಸ್ಯಾಹಾರ, ಸಮತೋಲ ಆಹಾರವನ್ನ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳೋದು ಬಹಳ ಮುಖ್ಯ.
ನಮ್ಮ ಹೊಟ್ಟೆಯನ್ನ ಮಿಕ್ಸರ್ ತರ ನೋಡ್ಕೊಂಡು ಅರ್ಧ ಹೊಟ್ಟೆ ತಿಂದು ಇನ್ನು ಕಾಲ್ ಭಾಗ ಮೊಸರು ಮಜ್ಜಿಗೆಯನ್ನ ಕುಡಿದು ಇನ್ನು ಕಾಲ್ ಭಾಗ ಬಿಡೋದು ಒಳ್ಳೇದು. ಇನ್ನು ಆಹಾರದಲ್ಲಿ ನಾವು ಬರೀ ಅನ್ನ ತಿಂದದನೆ ಸರ್ವಜ್ಞ ಹೇಳಿದಂತೆ ಅಕ್ಕಿ ತಿನ್ನುವನು ಹಕ್ಕಿಯಂತಾಗುವನು, ಇಕ್ಕುತ್ತಿರುವನು ರೊಕ್ಕವನ್ನ ವೈದ್ಯನಿಗೆ ಸರ್ವಜ್ಞ ಅನ್ನೋ ಹಾಗೆ 3 ಹೊತ್ತು ಚಿತ್ರಾನ್ನ ಮೊಸರನ್ನ ಹುಳಿಯನ್ನ ಅಂತ ತಿನ್ನೋದನ್ನ ಬಿಟ್ಟು ಅವರು ಸಿರಿಧಾನ್ಯಗಳನ್ನ ಜೋಳ ರಾಗಿ ಸಜ್ಜೆ ಎಲ್ಲವನ್ನೂ ತಗೊಂಡು ಅದರಲ್ಲೂ ಕೂಡ ವಿದ್ ಹಸ್ಕ್ ಅಂತಂದ್ರೆ ಅದರದ್ದು ಹೊಟ್ಟಿನ ಜೊತೆಗೆ ಫುಲ್ ಗ್ರೇನ್ಸ್ ತಗೊಂಡ್ರೆ ಅದರಲ್ಲಿ ಫೈಬರ್ಸ್ ಜಾಸ್ತಿ ಇರುತ್ತೆ, ಕಾನ್ಸ್ಟಿಪೇಷನ್ ಆಗಲ್ಲ, ಆಮೇಲೆ ಹಾರ್ಟ್ ಅಟ್ಯಾಕ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಹಸಿ ತರಕಾರಿಗಳನ್ನ ಮೂಲಂಗಿ ಗಜ್ಜರಿ ಇಂಥವನ್ನೆಲ್ಲವನ್ನು ತಗೊಂಡಾಗ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬರುತ್ತೆ, ಫೈಬರ್ಸು ಇರುತ್ತೆ. ದಿನಕ್ಕೆ 2-3 ತರಕಾರಿಯನ್ನ ತಗೊಂಡ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು 28% ಕಡಿಮೆ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಆಮೇಲೆ ಈ ಜಂಕ್ ಫುಡ್ ತಿನ್ನೋದ್ರ ಬದಲು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇರೋ ಅಡಿಗೆ ಹಾಗೆ ಅದರಲ್ಲಿ ಮೆಣಸಿನ ಕಾಳು, ಆಮೇಲೆ ಇದು ಎಂತದಪ್ಪ ದಾಲ್ಚಿನ್ನೆ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಶುಂಠಿ ಇವೆಲ್ಲವನ್ನು ತಗೊಂಡ್ರೆ ಇವುಗಳಲ್ಲೂ ಕೂಡ ಆಂಟಿ ಕ್ಯಾನ್ಸರು ಮತ್ತೆ ಆಂಟಿ ಹಾರ್ಟ್ ಅಟ್ಯಾಕ್ ಇಫೆಕ್ಟ್ ಇದೆ. ಸೊ ಈರುಳ್ಳಿಯಿಂದ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಅಂತ ಗೊತ್ತಾಗಿದೆ. ಅದರಲ್ಲೂ ಕೂಡ ಫ್ಲಾಕ್ಸ್ ಸೀಡ್ ಅಂತಂತೀವಿ, ಇದು ಏನಂತೀರಂದ್ರೆ ಇದನ್ನ ದಿನಕ್ಕೆ ಚಟ್ನಿ ಪುಡಿ ಹಾಕಿ ಅಥವಾ ಇದ್ರಾಗಿ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಹಣ್ಣುಗಳನ್ನ ಹೆಚ್ಚಾಗಿ ತಿನ್ಬೇಕು. ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ, ಅದರಲ್ಲೂ ಕೂಡ ಕಿತ್ಲೆ ಹಣ್ಣು, ಮೋಸಂಬಿ, ಅದ್ರ ಜೊತೆಗೆ ಆಪಲ್, ಬಾಳೆಹಣ್ಣು, ಇದರಲ್ಲಿ ಪೆಕ್ಟೇನ್ ಇರುತ್ತೆ. ಈ ಪೆಕ್ಟೇನ್ ಇರೋ ಬೆರಿಗಳನ್ನ ತಿಂದ್ರೆ ಅದು ಹಾರ್ಟ್ ಅಟ್ಯಾಕ್ ಅನ್ನ ಕಡಿಮೆ ಮಾಡುತ್ತೆ. ಈ ಪೆಕ್ಟೇನ್ ಇರೋದ್ರಿಂದ ಅವ್ರಿಗೆ ಅಸಿಡಿಟಿನೂ ಕಡಿಮೆ ಆಗತ್ತೆ, ಹಾರ್ಟ್ ಅಟ್ಯಾಕು ಕಡಿಮೆ ಆಗತ್ತೆ. ಅದರಲ್ಲೂ ಬಾಳೆಹಣ್ಣಿನಲ್ಲಿ ಸಿರೋಟಿನಿನ್ ಇರೋದ್ರಿಂದ ಆಂಟಿ ಡಿಪ್ರೆಸೆಂಟ್, ಡಿಪ್ರೆಷನ್ ಆಗೋದು ಕಡಿಮೆ ಆಗತ್ತೆ, ಕಾನ್ಸ್ಟಿಪೇಷನ್ ಆಗಲ್ಲ, ತಲೆನೋವು ಬರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ಬಾಳೆಹಣ್ಣು, ಆಪಲ್, ಕಿತ್ಲೆ ಹಣ್ಣು, ಮೋಸಂಬಿ ಇಂತ ಎಲ್ಲಾ ಹಣ್ಣುಗಳನ್ನ ಬೇರೆ ಬೇರೆ ತರದ ಹಣ್ಣುಗಳನ್ನ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಈ ಆಂಟಿ ಆಕ್ಸಿಡೆಂಟ್ಸು ಜಾಡ್ಮಾಲಿ ತರ ನಮ್ಮ ರಕ್ತನಾಳಗಳ ಒಳಗಡೆ ಪದರನ್ನ ಅಲ್ಲಿ ಡ್ಯಾಮೇಜ್ ಮಾಡುವಂತ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ನ ತೆಗೆದು ಶುಚಿಗೊಳಿಸುತ್ತೆ. ರಕ್ತನಾಳ ಶುಚಿಗೊಳಿಸಿದಾಗ ಅಲ್ಲಿ ಜಿಡ್ಡು ಶೇಖರಣೆ ಆಗೋದು, ಅಡೆತಡೆ ಆಗೋದು, ರಕ್ತ ಹೆಪ್ಪುಗಟ್ಟೋದು ಎಲ್ಲವೂ ಕಡಿಮೆ ಆಗತ್ತೆ. ನಮ್ಮ ರಕ್ತ ಹೆಪ್ಪುಗಟ್ಟೋದನ್ನ ನಿಯಂತ್ರಣ ಮಾಡೋದು ಈ ಹಣ್ಣುಗಳು. ಹಾಗಾಗಿ ಮಕ್ಕಳಿಗೂ ಕೊಡ್ಬೇಕು, ಮಹಿಳೆಯರು ಹಣ್ಣು ತಿನ್ಬೇಕು. ಆದ್ರೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಬ್ಯೂಟಿ ಪಾರ್ಲರ್, ಇವತ್ತಾನೆ ಒಂದು ಬ್ಯೂಟಿ ಪಾರ್ಲರ್ ಅವ್ರ ಅಕಾಡೆಮಿಗೆ ಹೋಗಿದ್ದೆ. ಮುಖಕ್ಕೆ ಅವ್ರಿಗೆ ಹೇಳಿದೆ, ಮುಖಕ್ಕೆ ಫೇಸ್ ಪ್ಯಾಕ್ ನ ಹಣ್ಣನ್ನ ಮಾಡ್ಕೊಳ್ಳೋದ್ ಬದಲು ಫ್ರೂಟ್ ಅನ್ನ ಒಳಗಡೆ ತಿಂದ್ರೆ ಮುಖ ಹೊಳೆಯುತ್ತೆ ಅಂತಂದು. ಹಾಗಾಗಿ ದಯವಿಟ್ಟು ಹಣ್ಣುಗಳನ್ನ ತಿನ್ಬೇಕು, ತರಕಾರಿಗಳನ್ನ ತಿನ್ಬೇಕು, ಅದರ ಜೊತೆಗೆ ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬಳಸಬೇಕು. ಡಾಕ್ಟರ್, ನೀವು ಮಾತಿ ನಡುವೆ ಹೇಳ್ತಾ ಇದ್ರಿ ನೋಡಿ, ಅಂದ್ರೆ ಈ ಮುಟ್ಟು ನಿಂತ ನಂತರದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳಾಗೋ ಪ್ರಮಾಣ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಬಟ್ ನಮ್ಮ ಆರೋಗ್ಯ ಜೊತೆಗೆ ಆಹಾರ ಪದ್ಧತಿ ಕೂಡ ಅಂಥ ಸಮಯದಲ್ಲಿ, ಅಂದ್ರೆ ಈ ಮುಟ್ಟು ನಿಂತ ಸಂದರ್ಭದಲ್ಲಿ ಬದಲಾಗಬೇಕಾ ಹೆಣ್ಮಕ್ಳಿಗೆ? ಅದರಲ್ಲೂ ಎಸ್ಪೆಷಲಿ ಹೃದಯ ಸಂಬಂಧಿ ಸಮಸ್ಯೆಗಳ ಆಗದೆ ಇರೋ ನಿಟ್ಟಿನಲ್ಲಿ ಆಹಾರದ ಮೂಲಕ ಏನಾದ್ರೂ ಕಂಟ್ರೋಲ್ ಮಾಡ್ಕೊಳ್ಬಹುದಾ ಪೋಸ್ಟ್ ಮೆನೋಪಾಸ್ ಅಂತ ಹೇಳಿ? ಖಂಡಿತಮ್ಮ. ಈಗ ಮೆನೋಪಾಸ್ ಆದ ತಕ್ಷಣನೇ ಒಬೆಸಿಟಿ ಬರುತ್ತೆ. ಹೆಣ್ಣು ಮಕ್ಕಳು ದಪ್ಪಗಾಗೋದು 3 ಸಮಯದಲ್ಲಿ. ಒಂದು ಮೆನಾರ್ಕಿ ಅಂದ್ರೆ ಮುಟ್ಟು ಶುರು ಆದಾಗ, 2 ಡೆಲಿವರಿ ಆದಾಗ, 3ನೇದು ಮುಟ್ಟು ನಿಂತಾಗ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಈ 3 ಹಂತದಲ್ಲಿ ದಪ್ಪಗಾಗೋದ್ರ ಬದಲು ಇನ್ನು ಮಕ್ಕಳಿದ್ದಾಗ್ಲೇನೆ ದಪ್ಪಗಾಗ್ತಾ ಇದ್ದಾರೆ. ಅವ್ರು ಇನ್ನು ಮದುವೆ ಆಗೋ ಮೊದ್ಲೇನೆ ದಪ್ಪಗಾಗಿ PCOD ಬೇರೆ ಮಾಡ್ಕೊಳ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗತ್ತೆ. ಸೊ ಹಾಗಾಗಿ ಮುಟ್ಟು ನಿಂತ ಮೇಲೆ ಅವ್ರಿಗೆ ತಮ್ಮ ಆಹಾರ ಆಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಅವರು ತಮ್ಮ ಇದನ್ನ ಆಹಾರ ತಗೊಳ್ಳೋದು ಕಂಟೆಂಟ್ ಅನ್ನ ಕಡಿಮೆ ಮಾಡ್ಬೇಕು. ಪ್ರತಿನಿತ್ಯ ವಾಕಿಂಗ್ ಮಾಡ್ಬೇಕು, ಸೂರ್ಯ ನಮಸ್ಕಾರ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು. ಅದರಲ್ಲಿ ಓಂ ಅನ್ನೋದನ್ನ ಹೇಳಿದಾಗ ಮನಸ್ಸನ್ನೇ ಬಹಳ ಚೆನ್ನಾಗಾಗತ್ತೆ. ನಿಮ್ಯಾನ್ಸ್ ಅಲ್ಲಿ ಸ್ಟಡಿ ಮಾಡಿ ನೋಡಿದ್ದಾರೆ, ಓಂ ಅಂತ 20 ನಿಮಿಷ ಹೇಳಿದ್ರೆ ಅವ್ರ ಕೋಪ, ತಾಪ ಎಲ್ಲವೂ ನೆಗೆಟಿವ್ ಥಾಟ್ಗಳು ಕೂಡ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವರಿಗೆ ಲಿಂಬಿಕ್ ಸಿಸ್ಟಮ್ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಅವರಿಗೆ
ನೆಗೆಟಿವ್ ಥಾಟ್ಸ್ ಇಂದ ಆಗುವಂತ ಹೃದಯಾಘಾತ ಅದನ್ನು ಕೂಡ ಕಡಿಮೆ ಮಾಡಬಹುದು. ಕೋಪ ಮಾಡ್ಕೊಂಡಾಗ, ತಾಪ ಮಾಡ್ಕೊಂಡಾಗ, ಮನಸ್ಸಿನಲ್ಲಿ ಸಿಟ್ಟು, ಸೊಕ್ಕು, ಸೇಡುಗಳ ಬಂದಾಗ ಅದು ಹೃದಯದ ಕಿರೀಟ ಧಮನಿಗಳಿಗೆ ತೊಂದರೆ ಆಗಿ ರಕ್ತ ಸರಬರಾಜು ಕಡಿಮೆ ಆಗಿ ಹಾರ್ಟ್ ಫೇಲ್ಯೂರ್ಗೆ ಹೊರಟೋಗುತ್ತೆ, ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಮನಸ್ಸನ್ನ, ಶರೀರನ್ನ ಎರಡನ್ನೂ ಚೆನ್ನಾಗಿ ಇಟ್ಕೊಳ್ಬೇಕು. ಇವತ್ತು ನಾವು ಬ್ರೈನ್, ಹಾರ್ಟ್ ಅಂಡ್ ದ ಬಾಡಿ ಆಕ್ಸೆಸ್ ಅಂತೀವಿ. ಮನಸ್ಸಿಗೆ ಬೇಜಾರಾದ್ರೆ ಅದ್ರ ದುಷ್ಪರಿಣಾಮ ಹೃದಯಕ್ಕಾಗತ್ತೆ. ಹೃದಯದು ನಿಷ್ಕ್ರಿಯ ಆದ್ರೆ ಸುಸ್ತು ಅನ್ನೋಕ್ ಶುರು ಆಗ್ತಾರೆ. ಹಾಗಾಗಿ ನಮ್ಮ ಚೈತನ್ಯ ಚೆನ್ನಾಗಿರ್ಬೇಕಂದ್ರೆ ಆಹಾರವನ್ನ ಕಡಿಮೆ ಮಾಡ್ಕೊಳ್ಬೇಕು, ಚಟುವಟಿಕೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು, ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಬೇಕು, ಸಂತೋಷವಾಗಿ ನಗನಗ್ತಾ ಇರ್ಬೇಕು. ಏನೇ ಕೆಲಸ ಮಾಡಿದ್ರು ಕೂಡ ಅದನ್ನ ಪ್ರೀತಿಯಿಂದ ಮಾಡ್ಬೇಕು. ಅಯ್ಯೋ ಕಷ್ಟ ರೀ, ಅಯ್ಯೋ ಸಾಕಾಗಿದೆ ರೀ ಅಂತ ಅಯ್ಯೋ ಅನ್ನೋದನ್ನ ಹೆಣ್ಮಕ್ಳು ಮೊದಲು ಬಿಡಬೇಕು. ನಿಜ ನಿಜ ನಿಜ. ಎರಡು ಮೆಡಿಕಲ್ ಟರ್ಮಿನಾಲಜಿ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಎರಡು ಹೆಣ್ಮಕ್ಳಲ್ಲಮ್ಮ ಇದು ಭಾಳ ಕಾಮನ್ ಆಗ್ತದೆ. ಅನೋರೆಕ್ಸಿಯಾ ನರ್ವೋಸಾ ಅಂತ ಒಂದು, ಬುಲೇಮಿಯಾ ಅನ್ನೋದೊಂದು. ಹೆಣ್ಮಕ್ಳು ಆ ಝೀರೋ ಫಿಗರ್ ಮೇಂಟೈನ್ ಮಾಡಲಿಕ್ಕೆ ಅನೇಕ ಇದು ರಿಚ್ ವುಮನ್ ಇದನ್ನು ಮಾಡ್ತಾರೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಡ್ಬೇಕು. ಎರಡನೇದು, ಮೇಡಮ್ ಎಲ್ಲ ಹಣ್ಣು ಹೇಳಿದ್ರು, ಯಾಕೋ ನಾನು ನಮ್ಮ ಸೇಪೆ ಹಣ್ಣನ್ನು ಬಿಟ್ಬಿಟ್ರು. ನಾನು ಹೇಳ್ತೀನಿ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ. ಇವತ್ತು ಸೀಬೆ ಹಣ್ಣು 120 ರೂಪಾಯಿ kg ಆಗಿದೆ ಅಮ್ಮ. ಅದು ನಮ್ಮ ದೊಡ್ಡಬಳ್ಳಾಪುರದ ಕಡೆ ಬೆಳೆಯುವಂಥ ಹಣ್ಣು. ದಯವಿಟ್ಟು ಸೇಪೆ ಹಣ್ಣಲ್ಲಿ ಆ ಬೀಜ ಇರುತ್ತಲ್ಲಮ್ಮ, ಅದನ್ನು ಫೈಬರ್ ಅಂತೀವಿ. ತಿನ್ನುವ ಆಹಾರದಲ್ಲಿ ಫೈಬರ್ ಜಾಸ್ತಿ ಇದ್ರೆ ಕಾನ್ಸ್ಟಿಪೇಷನ್ ಆಗಲ್ಲ, ಎಲ್ಲದಕ್ಕೂ ಒಳ್ಳೆಯದು. ಹಂಗಾಗಿ ದಯವಿಟ್ಟು ಸೇಪೆ ಹಣ್ಣನ್ನು, ಸೀಬೆ ಹಣ್ಣು ಅಂತಾರೆ, ಗೋವಾ ಅಂತಾರೆ, ಇಟ್ಸ್ ಎ ವಂಡರ್ಫುಲ್ ಪೇರ್ಲಂಡ್ ಅಂತಾರೆ. ದಯವಿಟ್ಟು ಮೇಡಮ್ ಯಾಕೋ ಅದನ್ನ ಮರ್ತೋಗ್ಬಿಟ್ರು, ಅದಕ್ಕೆ ನಾನು ನಾಪಿಸಿದೆ. ಆಸ್ ಎ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್, ಇಟ್ಸ್ ಎ ವಂಡರ್ಫುಲ್ ಫ್ರೂಟ್. ಇಷ್ಟು ರಿಯಲಿ ವಂಡರ್ಫುಲ್. ಇಷ್ಟು ಕೂಡ ಬಹಳ ಇಂಪಾರ್ಟೆಂಟ್. ನಿಜ ನಿಜ. ಚಟುವಟಿಕೆ ಅಂತ ಬಂದಾಗ ನನಗೆ ಬರೋದು ಅನುಮಾನ ಅಂತಂದ್ರೆ, ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನ ಕೂಡ ಮಹಿಳೆಯರು ಬಹುತೇಕರು ಮನೇಲೆಲ್ಲ ಕೆಲಸ ಮಾಡ್ತೀವಿ, ಆಫೀಸಲ್ಲೂ ಓಡಾಡ್ಕೊಂಡು ಕೆಲಸ ಮಾಡ್ತೀವಿ, ಮತ್ತೇನ್ ಸಪರೇಟ್ ಎಕ್ಸಸೈಸ್ ಅನ್ನೋರ ಸಂಖ್ಯೆ ಈಗಲೂ ಇದೆ. ಮಾಡಕ್ ಹೋದ್ರೆ ವಿಪರೀತ ಎಕ್ಸಸೈಸು, ನಾಳೆನೇ ರಿಸಲ್ಟ್ ಬಂದ್ಬಿಡ್ಬೇಕು ಅನ್ನೋ ರೀತಿಯ ಎಕ್ಸಸೈಸ್ ಕೂಡ. ಈ ಎಕ್ಸಸೈಸ್ ಗಳ ಬಗ್ಗೆ ಇರೋದು. ಇನ್ನು ಇದರ ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇರುವ ಮಹಿಳೆಯರು, ಫಾರ್ ಎಕ್ಸಾಂಪಲ್ ಬ್ಲಡ್ ಪ್ರೆಷರ್ ಇರಬಹುದು ಅಥವಾ ಶುಗರ್ ಪ್ರಾಬ್ಲಮ್, ಈ ರೀತಿ ಇರುವವರು ಹಾರ್ಟ್ ಬಗ್ಗೆ, ಹೃದಯದ ಬಗ್ಗೆ ತೆಗೆದುಕೊಳ್ಬೇಕಾದ ಕಾಳಜಿ ಏನು? ಇದ್ರ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಡಾಕ್ಟರ್, ಈಗ ಎಕ್ಸಸೈಸ್ ಅನ್ನೋದು ಮಹಿಳೆಯರಿಗೂ ಕೂಡ ಅತ್ಯಂತ ಅವಶ್ಯಕ ಅಂತ ಹೇಳಿ, ಬಟ್ ಕೆಲವರು ಹೇಳೋದೇನಂತಂದ್ರೆ, ಮಹಿಳೆಯರು ಮನೇಲೆಲ್ಲ ಕೆಲಸ ಮಾಡ್ತೀವಿ, ಹತ್ತು ಇಳಿದು ಮಾಡ್ತೀವಿ, ಆಫೀಸಲ್ಲೂ ಓಡಾಟ ಇರುತ್ತೆ, ಆಲ್ರೆಡಿ ದೈಹಿಕವಾಗಿ ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ, ಮತ್ತೆ ಎಕ್ಸಸೈಸ್ ಬೇಕಾ ಅಂತ. ಇನ್ನು ಕೆಲವರು ಎಕ್ಸಸೈಸ್ ಬೆಳಗ್ಗೆ 7 ಒಂದು 10 ರೌಂಡ್, ಸಾಯಂಕಿನೋ ಅಥವಾ ಮನೆ ಹತ್ರ ಇರೋ ಯಾವುದೋ ಪಾರ್ಕೋ ಒಂದು 10 ರೌಂಡ್ ಒಟ್ಟಿಗೆ ಹೊಡೆದು ಬಿಡು, ಆಯ್ತು ಇವತ್ತಿನ ಪಾಲಿಗೆ ಎಕ್ಸಸೈಸ್ ಆಯ್ತು ಅಂತ ಹೇಳಿ. ಈ ಎಕ್ಸಸೈಸ್ ಅನ್ನೋದನ್ನ ನಾವು ಮೆಷರ್ ಮಾಡೋದು ಹೇಗೆ? ಯಾವ ವಯಸ್ಸಿಗೆ ಎಷ್ಟು ವ್ಯಾಯಾಮ ಅವಶ್ಯಕತೆ ಹೆಣ್ಮಕ್ಳಿಗೆ ಅಂತ ಹೇಳಿ? ಇದು ಕರೆಕ್ಟ್ ಅಮ್ಮ. ನಮ್ಮ ಪ್ರಾಕ್ಟೀಸ್ನಲ್ಲಿ ನಿಜವಾಗ್ಲೂ ಯಾವುದೇ ಹೆಣ್ಮಗಳನ್ನ ಕೇಳಿದರೆ, ನನ್ನ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಡಾಕ್ಟರ್, ಇದು ಕಾಮನೆಸ್ಟ್ ಅವರು ಎಕ್ಸ್ಕ್ಯೂಸ್ ಕೊಡೋದು. ಬಟ್ ಆ್ಯಕ್ಚುಲಿ ಇದ್ರವರೆಗೂ ಕೂಡ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್ ಅಂತಾರೆ. ಯಾಕಂದರೆ ಟೋಟಲ್ ಎಕ್ಸಸೈಸ್ ಪೆನಿಲೆಸ್ ವಾಕಿಂಗ್. ಬಟ್ ವಾಕಿಂಗ್ ಮಾಡಲಿಕ್ಕೆ ಇವಾಗ ನನಗೆ 70 ವರ್ಷ, ನಾನು ವಾಕ್ ಮಾಡೋದಕ್ಕೂ 40 ವರ್ಷದ್ದು ಸೇಮ್. ಆ್ಯಂಡ್ ಜಾಗಿಂಗ್ ಈಸ್ ನಾಟ್ ಎ ಗುಡ್ ಎಕ್ಸಸೈಸ್ ಅಂತ ನಮ್ಮ BM ಹೆಗ್ಡೆಯವ್ರು ಯಾವ ಮೆನಿ ಅಮೆರಿಕನ್ಸ್ ದೇ ಜಾಗುಡ್ ಟು ಡೆತ್ ಅಂತಾರೆ. ಆ ಶೂಸ್ ಬಂದ ಮೇಲೆ ಮೊದಲು ಜಾಗಿಂಗ್ ಬಂತು, ಬಟ್ ಜಾಗಿಂಗ್ ಈಸ್ ನಾಟ್ ಎ ಗುಡ್ ಎಕ್ಸಸೈಸ್. ಮತ್ತು ವಾಕಿಂಗ್, ಎಂಥ ವಾಕಿಂಗು? ಬ್ರಿಸ್ಕ್ ವಾಕು. ಹಂಗಂದರೆ ಒಬ್ಬ ನಾನ್ ಮೆಡಿಕಲ್ ಪರ್ಸನ್ಗೆ ಅರ್ಥ ಆಗೋದು ಹೆಂಗೆ? ನನ್ನ ಬುಕ್ನಲ್ಲಿ ಕೊಟ್ಟಿರೋ ಫಾರ್ಮುಲಾ ಅಮ್ಮ, 220 ಇಟ್ಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಯುವರ್ ಏಜ್. ಇವಾಗ 70, 220ರಲ್ಲಿ -70 ಮಾಡಿ ಏನು ಬರುತ್ತಲ್ಲ ಫಿಗರ್ದು, ಅದರ 70% ನನ್ನ ಹಾರ್ಟ್ ರೇಟ್ ಇರಬೇಕು ಅಂತ. ಇವಾಗ ನನ್ನ ಹಾರ್ಟ್ ರೇಟ್ 80 ಇದೆ, ನಾನು ವಾಕ್ ಮಾಡಿದಾಗ ಅಟ್ಲೀಸ್ಟ್ 90, ಡಿಪೆಂಡಿಂಗ್ ಆನ್ ದಟ್ ಫಿಗರ್ ಜಾಸ್ತಿ ಆಗಬೇಕು ಅಂತ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಪ್ರತಿ ಸಾರಿ ನಾಡಿ ಹಿಡ್ಕೊಂಡು ಅಟ್ಲೀಸ್ಟ್ ಯು ಮಸ್ಟ್ ಸ್ವೆಟ್ ಅಂತ. ಆ್ಯಂಡ್ ಇನ್ನೊಂದು ಎಕ್ಸಸೈಸ್ನ ಗ್ರ್ಯಾಜುಯಲಿ ಶುರು ಮಾಡಬೇಕು. ನೀವು ಎಷ್ಟೋ ಜನ ನಡ್ಕೊಂಡು ಹೋಗ್ತಾ ಹೋಗ್ತಾ ಕುಸ್ತು ಬಿದ್ದಿರೋರು ಇದ್ದಾರೆ. ಅದಕ್ಕೆ ನೀವು ಅವಲ್ಲಿ ಹೇಳ್ದಂಗೆ ಎಲ್ಲೋ ಒಂದೇ ದಿನ ಹೋಗ್ಬಿಟ್ಟು 10 ರೌಂಡ್ ಹೊಡೆದ್ಬಿಡ್ತೀನಿ, ಫಾಸ್ಟಾಗಿ ಹೋಗ್ತೀನಿ, ಅವೆಲ್ಲ ಬೇಡ. ಎಕ್ಸಸೈಸಿಗೂ ಇತಿಮಿತಿ ಇದೆ, ಬಟ್ ಎಕ್ಸಸೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ಈವನ್ ಡಯಾಬಿಟಿಕ್ಸ್ಗೂ ನಾವು ಹೇಳ್ತೀವಿ, ಫಸ್ಟ್ ಇಂಪಾರ್ಟೆಂಟು ಡಯೆಟು, ಆಮೇಲೆ ಎಕ್ಸರ್ಸೈಸು, ಆಮೇಲೆ ಡ್ರಗ್ಸು. ಇವೆಲ್ಲ ಡಯಾಬಿಟಿಸ್ ಕಂಟ್ರೋಲ್ನಲ್ಲಿದ್ದರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಅನ್ಫಾರ್ಚುನೇಟ್ಲಿ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರ್ತವೆ. ಅಟ್ಲೀಸ್ಟ್ 5 days ಎ ವೀಕ್, 7 ದಿವಸ ನೀವು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಮಿನಿಮಮ್ 5 days ಎ ವೀಕ್, ಅಟ್ಲೀಸ್ಟ್ 30 to 45 minutes ಆಫ್ ಬ್ರಿಸ್ಕ್ ವಾಕಿಂಗ್. ಸೊ ಇದನ್ನು ಮಾಡಿ. ಆ್ಯಂಡ್ ಜಿಮ್ಗೆ ಹೋದರೆ 2 ತಿಂಗಳಿನೊಳಗೆ ನಾನು 6 ಪ್ಯಾಕ್ ಮಾಡ್ತೀನಿ, 8 ಪ್ಯಾಕ್ ಮಾಡ್ತೀನಿ, ಶಾರುಖ್ ಖಾನ್ ಮಾಡ್ಕೊಂಡ. ದಯವಿಟ್ಟು ಇವೆಲ್ಲ ಬಿಟ್ಬಿಡಿ. ಹೆಣ್ಮಕ್ಳಿಗೆ ಏನಿವೆ ಇಟ್ ವೋಂಟ್ ಅಪ್ಲೈ, ಬಟ್ ಹೆಣ್ಮಕ್ಳು ಕೂಡ ಇವತ್ತು ಸಾಕು ಎಲ್ಲ ಜಿಮ್ ಮಾಡೋರು ಅವರೆಲ್ಲ ಇರ್ತಾರೆ.
ಬಟ್ ಎಲ್ಲೂ ಕೂಡ ಇತಿಮಿತಿಗೆ ವಯಸ್ಸಿಗೆ ತಕ್ಕಂಗೆ ಅದು ಮಾಡೋದು. ಬಟ್ ಎಷ್ಟು ವಯಸ್ಸಾದರೂ ಕೂಡ ವಾಕಿಂಗ್ ಮಾಡ್ಲಿಕ್ಕಂತೂ ಅಭ್ಯಂತರನೇ ಇಲ್ಲ. ಬಟ್ ಎಲ್ಲೋ ತುಂಬ ಅಪ್ಪನ್ನು ಹತ್ತಿದಾಗೆ ಎಲ್ಲೋ ನಿಮಗೆ ಘಾಸಿ ಆದರೆ ದಯವಿಟ್ಟು ರೆಸ್ಟ್ ತಗೊಳ್ಳಿ. ದಿಸ್ ಒನ್ ಆಫ್ ದಿ ವಾರ್ನಿಂಗ್ ಸೈನ್. ನಾವು ಅವಾಗಲೇ ಮೇಡಮ್ ಹೇಳ್ದಂಗೆ ಬರೀ CG ಅಲ್ಲ, ಅಟ್ಲೀಸ್ಟ್ ಟ್ರೆಡ್ಮಿಲ್ ಮಾಡಬೇಕು ಹಾರ್ಟ್ಗೆ ಅಂತ, ಅದು ಟ್ರೂ. ಬಟ್ ನಿಮಗೆ ಬೆಸ್ಟ್ ಟ್ರೆಡ್ಮಿಲ್ ಅಂದರೆ ಮೆಟ್ಲು ಹತ್ತೋದು, ಬೆಸ್ಟ್ ಟ್ರೆಡ್ಮಿಲ್ ಅಂದರೆ ನಡ್ಕೊಂಡು ಹೋಗಿ ಯಾಕೋ ಒಂಥರ ಘಾಸಿ ಆದರೆ ಅವಾಗಲೇ ಹೋಗಿ ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳೋದು. ಸೊ ಎಕ್ಸಸೈಸ್ ಈಸ್ ಎ ಮೆಜರಬಲ್, ಡೆಫಿನೆಟ್ಲಿ ಅದಕ್ಕೆ ಫಾರ್ಮುಲಾ ಇದೆ. ಆದ್ದರಿಂದ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗ್ಬಿಟ್ಟಿದೆ, ಜಿಮ್ ಟ್ರೈನರ್ಸ್ ಅಂತ ಇರ್ತಾರಲ್ಲ, ದೇ ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್, ಒಬ್ಬ ಕಾರ್ಡಿಯಾಲಜಿ, ಅವ್ರು ಡಾಕ್ಟರ್ ಏನು ಆಹಾರ ಕೊಡಬೇಕು, ಇಲ್ದಿದ್ರೆ ಅವ್ರು ಹೇಳಿದ್ದೇ ಎಕ್ಸರ್ಸೈಸು, ಅವ್ರು ಕೊಟ್ಟಿದ್ದೇ ಪ್ರೋಟೀನ್ಸು, ಅವ್ರು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ದಯವಿಟ್ಟು ನಿಮ್ಮ ಉದ್ದೇಶ ಚೆನ್ನಾಗಿದೆ, ಬಟ್ ನಿಮ್ಮ ಕಸ್ಟಮರ್ಸ್ ನೋಡ್ಕೋಬೇಕಾದ್ರೆ ದಯವಿಟ್ಟು ಕನ್ಸಲ್ಟ್ ಮಾಡಿ ಅಂತ. ಯಾಕಂದ್ರೆ ನಾವು ಹಿಂಗೆ ಮಾತಾಡಿದ ಮೇಲೆ ನನಗೆ ಫೋನ್ ಮಾಡ್ತಾವೆ, ಏನ್ರಿ ಡಾಕ್ಟ್ರೇ ನೀವು ನಮ್ಮನ್ನು, ಇಲ್ಲ ಹಂಗಂತ ಅಲ್ಲ, ನಮ್ಮ ಉದ್ದೇಶ ಇಷ್ಟೇ, ಜನಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಕೆಲವು ವಿಚಾರಗಳನ್ನ ನಮ್ಮ ಪ್ರೊಫೆಷನಿಂದ ಹೇಳ್ತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಮ್ಮ. ಸರಿ, ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ, ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇರೋರು, ಫಾರ್ ಎಕ್ಸಾಂಪಲ್ BP ಇರೋರು ಅಥವಾ ಶುಗರ್ ಇರೋರು, ಮಹಿಳೆಯರಲ್ಲೂ ಕೂಡ ಸಮಾನವಾಗಿ ಸಂಖ್ಯೆ ಕಾಣೋಕೆ ಸಿಗ್ತಾ ಇದೆ. ಇಂಥವರು ಹೃದಯದ ಬಗ್ಗೆ ಕಾಳಜಿಯನ್ನ ಎಕ್ಸ್ಟ್ರಾ ವಹಿಸ್ಕೊಳ್ಳೋ ಅನಿವಾರ್ಯತೆ ಇದೆಯಾ ಅಂತ ಹೇಳಿ. ಇವಾಗ ಜಯದೇವಾಗಿ ಬರ್ತಿರೋವರ ಸಂಖ್ಯೆ ಕೂಡ ಹೀಗೇನೆ, ಅಂದ್ರೆ ಬೇರೆ ಯಾವುದೋ ಆರೋಗ್ಯ ಸಂಬಂಧಿ ಸಮಸ್ಯೆ ಇದೆ, ಇದು ನನಗೆ ಎಲ್ಲ ಹಾರ್ಟ್ ಪ್ರಾಬ್ಲಮ್ಗೆ ದಾರಿ ಮಾಡಿಕೊಟ್ಬಿಡುತ್ತೋ ಅನ್ನೋ ಆತಂಕ ಇರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳಿ. ಆತಂಕ ಅವಶ್ಯಕತೆ ಇದೆಯಾ ಅಂತ ಹೇಳಿ? ಖಂಡಿತ ಇದೆ ಅಮ್ಮ. ಯಾಕಂತಂದ್ರೆ ಇವೆಲ್ಲ ಅಕ್ಕ ತಂಗಿಯರಿದ್ದಂಗೆ. ಹೈಪೋಥೈರಾಯ್ಡಿಸಮ್ ಇದ್ರೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. BP ಜಾಸ್ತಿ ಇದ್ದವ್ರಿಗೆ ಹಾರ್ಟ್ ಫೇಲ್ಯೂರ್ ಆಗತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಡಯಾಬಿಟಿಸ್ ಇದ್ದವ್ರಿಗೆ 13% ಹೆಚ್ಚು, ಅಂದ್ರೆ ನಾನ್ ಡಯಾಬಿಟಿಕ್ ಇಂತಲೂ ಹೆಚ್ಚು. ಅದರಲ್ಲೂ ಕೂಡ ಅವ್ರಿಗೆ ಪೇನ್ ಸೆನ್ಸೇಷನ್ ಇರೋದಿಲ್ಲ. ಹಾಗಾಗಿ ಪೇನು ಗೊತ್ತಾಗ್ದೇನೆ ಮ್ಯಾಸಿವ್ ಅಟ್ಯಾಕ್ ಆಗಿ ಕುಸಿದ್ ಬೀಳೋದು ಡಯಾಬಿಟಿಕ್ಸ್ ನಲ್ಲಿ ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಕೊಲೆಸ್ಟ್ರಾಲ್ ಇದ್ದಿದ್ದು ಗೊತ್ತಾಗೋದಿಲ್ಲ, ಆದ್ರೆ ಕಣ್ಣು ಸುತ್ತಲೂ ಸ್ವಲ್ಪ ಬಿಳೆ ಇದನ್ನ ಇರುತ್ತೆ, ಅದಕ್ಕೆ ಝಾಂಥಿಲಿಸ್ಮಾ ಅಂತಂತೀವಿ. ಹಾಗೇನಾದ್ರೂ ಬಿಳೆ ಬಿಳೆ ಡೆಪಾಸಿಷನ್ ಕಣ್ಣು ಸುತ್ತಲೂ ಕಂಡ್ರೆ ಅವ್ರು ಹೋಗಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ನ ಮಾಡಿಸ್ಕೋಬೇಕು. ಆಲ್ಸಿಗಳಾಗಿದ್ದವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಅದರಲ್ಲೂ ಕೂಡ LDL ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಯಾರು ದಿನನಿತ್ಯ ವಾಕಿಂಗ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ತಾರಲ್ಲ, ಅವ್ರದ್ದು HDL ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ. ಅದಕ್ಕೆ ಹಾರ್ಟ್ ಪ್ರೊಟೆಕ್ಟಿವ್ ಕೊಲೆಸ್ಟ್ರಾಲ್ ಅಂತಂತೀವಿ, ಹೃದಯವನ್ನು ಗಟ್ಟಿಯಾಗಿಡುವಂತದ್ದು. ಸೊ ಹಾಗಾಗಿ ಸ್ಮೋಕಿಂಗ್ ಮಾಡದೆ ರೆಗ್ಯುಲರ್ ವಾಕಿಂಗ್ ಮಾಡ್ತಾ ಇದ್ದವ್ರಿಗೆ HDL ಕೊಲೆಸ್ಟ್ರಾಲ್ ಹೆಚ್ಚಿರುತ್ತೆ. ಸೊ ಹಾಗಾಗಿ ಲಿಪಿಡ್ ಪ್ರೊಫೈಲ್ ಮಾಡಿಸ್ಕೊಳ್ಬೇಕು, ಡಯಾಬಿಟಿಕ್ ಪ್ರೊಫೈಲ್ ಮಾಡಿಸ್ಕೋಬೇಕು, ಕಿಡ್ನಿ ಪ್ರೊಫೈಲ್ ಮಾಡಿಸ್ಕೋಬೇಕು, ಥೈರಾಯ್ಡ್ ಪ್ರೊಫೈಲ್ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ನ ಮಾಡಿದಾಗ 10 ನಿಮಿಷ ನಡೆದು ಅದು ನೆಗೆಟಿವ್ ಬಂದ್ರೆ ಅವ್ರಿಗೆ ಮುಂದೆ 4 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು 99% ಇಲ್ಲ ಅಂತ. ಅಕಸ್ಮಾತ್ ಅವರು 2-3 ಮೆಟ್ಸ್ ನಡೆದು ಸುಸ್ತಾಗಿ ECG ಅಲ್ಲಿ ಚೇಂಜಸ್ ಬಂತು ಅಂದ್ರೆ ಅವ್ರು ತಕ್ಷಣಕ್ಕೆ ಆಂಜಿಯೋಗ್ರಾಮ್ ಮಾಡಿಸ್ಕೊಂಡು ಆಂಜಿಯೋಪ್ಲಾಸ್ಟಿನೋ ಬೈಪಾಸ್ ಸರ್ಜನೋ ಅದೇನ್ ಬೇಕು ಅಂತ ಡಾಕ್ಟರ್ ಹೇಳಿದಾಗೆ ಚಿಕಿತ್ಸೆಯನ್ನ ಪಡಿಬಹುದು. ಒಂದೇ ಒಂದು ಮಾತು, ಎಕ್ಸರ್ಸೈಸ್ ಬಗ್ಗೆ ಅನೇಕರಿಗೆ ಒಂಥರ ಬೇರೆ ಎಲ್ಲ ಕೆಲಸ ಮಾಡ್ತಾರೆ, ವ್ಯಾಯಾಮ ಮಾಡಕ್ಕೆ ಅಯ್ಯೋ ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ಬೇಕು. ತುಂಬ ಜನ ಪಾರ್ಕ್ ಹೋಗ್ತಾರೆ. ಇವಾಗ ನಾನೇ ಒಬ್ಬ ಡಾಕ್ಟರ್ ಆಗಿ ಎಲ್ಲೋ ಒಂದು ಕಡೆ ಅದೊಂದೇ ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತೀನಿ, ಯಾಕೋ ಎಕ್ಸರ್ಸೈಸ್ ಬಂದರೆ ನೋಡೋಣ ಇರೋ ಅನ್ನುತ್ತೆ. ಅದಕ್ಕೆ ಇನ್ನೊಂದು ಈ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಏನಾಗುತ್ತೆ ನೋಡಿ, ಒಬ್ಬರು ಡಾಕ್ಟರ್ ಮಾತಾಡಿದ್ದಾರೆ, ಈಸ್ ಎನ್ MD ಪರ್ಸನ್ನು, ಈ ವಾಟ್ಸಪ್ನ ಬಂದಿದೆ. ಅವ್ರು ಹೇಳ್ತಾರೆ ನೋಡಿ, ಪ್ರಾಣಿಗಳಾದರೆ ಅಟ್ಟಿಸ್ಕೊಂಡೋಗಿ ಇದನ್ನ ಹಿಡ್ಕೋಬೇಕು, ಮಲನೋ ಏನಾದರೂ, ಮನುಷ್ಯರಿಗೆ ಟೇಬಲ್ ಮೇಲೇ ಊಟ ಬರ್ತದೆ, ನೀವ್ಯಾಕೆ ಎಕ್ಸರ್ಸೈಸ್ ಮಾಡಬೇಕು? ನಿಮ್ಮ ದಿನ ಆಕ್ಟಿವಿಟೀಸು, ನೀವು ಓಡಾಡ್ತಿರಲ್ಲ, ಕಾಲೇಜ್ಗೆ ಹೋಗ್ತಿರಲ್ಲ, ಲೆಕ್ಚರ್ ಹೊಡಿತಿರಲ್ಲ, ಬರ್ತಿರಲ್ಲ, ಇಷ್ಟೇ ಸಾಕು ಅಂತ ಅಂದ್ಬಿಡ್ತಾರೆ. ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಹಂಗೆ ಹೇಳ್ದಾಗೆ ನಿಜವಾಗ್ಲೂ ಆತಂಕ ಶುರುವಾಗುತ್ತೆ. ನನಗೆ ಆ ರೀತಿ ಒಳ್ಳೇದು ಹೇಳಿದಾರಲ್ಲ ಅನ್ನಿಸ್ತದೆ, ಬೇರೆಯವ್ರಿಗೆ ಹಂಗಾಗುತ್ತೆ. ಆ ರೀತಿಯಾಗಿ ಮಾತನಾಡುವಾಗ ವಿಜ್ಞಾನವನ್ನು ಯಾವತ್ತೂ ಕೂಡ ನಾವು ಫಾಲೋ ಮಾಡಬೇಕು ನನ್ನ ಆಸೆ. ಇಟ್ ವಾಸ್ ಎ ಕ್ವಾಲಿಫೈಡ್ ಡಾಕ್ಟ್ರು, ಯಾಕೆ ಹಂಗೆ ಮಾತಾಡಿದ್ರು ಅಂತ ನನಗೆ ಮೇಡಮ್ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಅದು ಇಲ್ಲ, ಖಂಡಿತ ಸರ್, ನೀವು ಹೇಳಿದ್ದು ಖಂಡಿತ ಸರಿಯಾಗಿದೆ. ಇಲ್ಲಿ 2 ತರದ್ದು ಆಕ್ಟಿವಿಟಿ ಇರುತ್ತೆ. ನಾವು ದಿನನಿತ್ಯ ಮಾಡುವ ಆಕ್ಟಿವಿಟಿಗಳು ಸದಾ ಚಟುವಟಿಕೆಯಿಂದ ಸೃಜನಶೀಲರಾಗಿರ್ತೀವಲ್ಲ, ಆವಾಗ ಸೃಜನಶೀಲರಾಗಿ ಕ್ರಿಯೇಟಿವ್ ಇದ್ದಾಗ ಮನಸ್ಸು ಶಾಂತವಾಗಿರುತ್ತೆ, ಆಕ್ಟಿವಿಟಿ ಹೆಚ್ಚಾಗಿರೋದ್ರಿಂದ ನೀಟ್ ಅಂತೀವಿ. ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂತ, ಅಲ್ಲೂ ಕೂಡ ಕ್ಯಾಲರೀಸ್ ಬರ್ನ್ ಆಗತ್ತೆ. ಅದ್ರ ಜೊತೆಗೆ ಅರ್ಧ ಗಂಟೆ ತಪ್ಪದೇನೆ ಮಾಡ್ಬೇಕು. ನಾನ್ ಏನ್ ಮಾಡ್ತೀನಿ ಅಂತ ಹೇಳ್ತೀನಿ. ಲಲಿತಾ ಸಹಸ್ರನಾಮ ಕೇಳ್ಕೊಂಡು ಅದನ್ನ ಹೇಳ್ತಾ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ತೀನಿ, ಅರ್ಧ ಗಂಟೆ ಮುಗಿಯುತ್ತೆ.
ಆ ಪ್ರತಿ ಸಲ ಎದುರುಗಡೆ ಬಂದಾಗ ಕಿವಿ ಹಿಡ್ಕೊಂಡು ಊಟ ಬೈಸ್ ಮಾಡಿ ಎದ್ದು 108 ಊಟ ಬೈಸ್ ಮಾಡ್ತೀನಿ. ಇದರಿಂದ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಗಟ್ಟಿಯಾಗಿ ಮಂಡಿ ಸವಿತಾನು ಆಗೋದಿಲ್ಲ, ಎಕ್ಸಸೈಸ್ನು ಆಗತ್ತೆ. ಹಾಗಾಗಿ ಯಾರಿಗೆ ವಯಸ್ಸಾಗಿರುತ್ತೆ, ನನಗೆ 73 ವರ್ಷ ಆದ್ರೆ 108 ಮಾಡ್ತೀನಿ. ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಅಟ್ಲೀಸ್ಟ್ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದ್ರೆ ಮನಸ್ಸು ಸಮಾಧಾನವಾಗಿರುತ್ತೆ, ಮತ್ ಅವರು ಎಕ್ಸಸೈಸ್ನು ಆಗತ್ತೆ. ತಪ್ಪದೆ ಸೂರ್ಯ ನಮಸ್ಕಾರ ಮಾಡ್ಬೇಕು. ನಾನು ತಮಾಷೆ ಕೇಳ್ತಾ ಇಲ್ಲ, 108 ಸೂರ್ಯ ನಮಸ್ಕಾರ ಮಾಡಿದ್ರೆ 108 ಆಂಬ್ಯುಲೆನ್ಸ್ಗೆ ಫೋನ್ ಮಾಡೋ ಗೋಜೆ ಬೇಕಾಗೋದಿಲ್ಲ. 108 ಇಲ್ಲದೆ ಇದ್ರು ಕೂಡ ಅಟ್ಲೀಸ್ಟ್ ಒಂದು 20-25 ಸೂರ್ಯ ನಮಸ್ಕಾರ ಮಾಡಿದ್ರೆ ಹೆಡ್ ಇಂದ ಟೋವರ್ಗೂ 12 ಯೋಗಾಸನಗಳಾಗತ್ತೆ. ಆ 12 ಯೋಗಾಸನದಿಂದ ಇಡೀ ಶರೀರದಲ್ಲಿರೋ ಎಲ್ಲಾ ಜಾಯಿಂಟ್ ಗಳಿಗೂ ಮಸಲ್ಗಳಿಗೂ ಎಕ್ಸಸೈಸ್ ಸಿಕ್ಕತ್ತೆ. ಇದು ಎಲ್ಲದ್ರ ಮೇಲೆ ನಗನಗತಾ ಇರ್ಬೇಕು. ವರ್ಕ್ ಬಟ್ ಡೋಂಟ್ ಗೆಟ್ ವರ್ಕ್ ಅಪ್ ಅಂತ ಹೇಳ್ತೀನಿ. ಸೊ ಚಿಂತೆ ಮಾಡೋದನ್ನ ಬಿಟ್ಟು ಕಡೆಯದಾಗಿ ಚಿಂತೆ ವೆನ್ ಟು ಸ್ಟಾರ್ಟ್ ಅನ್ನೋದಕ್ಕೆ ಬಹುತೇಕರಿಗೆ ಉತ್ತರ ಗೊತ್ತಾಗೋದಿಲ್ಲ. ಆರೋಗ್ಯ ಕಾಳಜಿ ಯಾವಾಗಿಂದ ಶುರು ಮಾಡಬೇಕು, ಎಕ್ಸಸೈಸು ಯಾವಾಗಿಂದ ಶುರು ಮಾಡಬೇಕು, ಈ ಯಾವಾಗಿಂದ ಶುರು ಮಾಡಬೇಕು ಅನ್ನೋದಕ್ಕೆ ಕ್ವಿಕ್ ಉತ್ತರ ಕೊಡೋದಾದ್ರೆ ಚಿಕ್ಕ ವಯಸ್ಸಿನಿಂದನೇ ಮಾಡ್ಬೇಕು. ಯಾಕಂದ್ರೆ ಒಳ್ಳೆ ಅಭ್ಯಾಸಗಳನ್ನ ಮಗುವಾಗಿ ಮಾಡ್ಬೇಕು. ಆಮೇಲೆ ವಯಸ್ಸಾದ್ಮೇಲೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಿಗೆ ಪ್ರಾಣಾಯಾಮ, ಯೋಗ, ಎಕ್ಸಸೈಸು, ಆಟ ಆಡೋದು, ಸ್ವಿಮ್ಮಿಂಗು, ಸೈಕ್ಲಿಂಗು ಎಲ್ಲವನ್ನ ಚಿಕ್ಕ ವಯಸ್ಸಿನಿಂದನೇ ಪ್ರಾರಂಭ ಮಾಡ್ಬೇಕು. ಸರಿ ಸರಿ. ನಾನು ಇವತ್ತಿನಿಂದನೇ ಮಾಡ್ತೀನಮ್ಮ, ಯಾಕಂದ್ರೆ ನೀವು ಚಿಕ್ಕ ಹುಡುಗನಾಗ ಇದೆಲ್ಲ ನಮ್ಗೆ ಹೇಳಲಿಲ್ಲ. ಹಂಗಾಗಿ ಟುಡೇ ಇಸ್ ದ ಬೆಸ್ಟ್ ಡೇ, ನಾಟ್ ಟುಮಾರೋ. ಆಲ್ವೇಸ್ ದ ಬೆಸ್ಟ್ ಡೇ. I cannot go back to my childhood. ಮಹಿಳೆಯರು ಕೂಡ ಯಾರನ್ನ ಆರೋಗ್ಯದ ಬಗ್ಗೆ ಒಂದಷ್ಟು ನಿರ್ಲಕ್ಷ್ಯಗಳಿತ್ತು, ಆಲಸ್ಯಗಳಿತ್ತು, ಇವತ್ತಿಂದಲೇ ಪ್ರಾರಂಭ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರ ಸಲಹೆ ಮೇರೆಗೆ ಧನ್ಯವಾದ. ರಾಧಾ ಅವರೇ, ಆ ಆಡಿಯೋ ಪ್ರಾಬ್ಲಮ್ ಇದ್ದಿದ್ದರಿಂದ ಹೆಚ್ಚಿಗೆ ಸಮಯ ನಿಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಎನಿವೆ ಧನ್ಯವಾದ ನಿಮಗೂ ಕೂಡ. ಧನ್ಯವಾದ ವಿಜಯಲಕ್ಷ್ಮಿ ಡಾಕ್ಟರ್ ಸರ್, ತಮಗೂ ಕೂಡ ಧನ್ಯವಾದ. ಈಗ ಒಂದು ಪ್ರಕರಣ ಆಗೋಗಿದೆ ಅಂದ ಮಾತ್ರಕ್ಕೆ ಎಲ್ರಿಗೂ ಹೀಗೆ ಆಗತ್ತೆ ಅಂತಲ್ಲ, ಹೀಗೆ ಆಗಬಾರ್ದು ಅನ್ನೋ ಆಶಯ ನಮ್ಮೆಲ್ಲರಲ್ಲೂ ಇರೋದು ಅನಿವಾರ್ಯ. ಹೀಗಾಗಿ ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳೇ ಆಗ್ಲಿ ಹೃದಯದ ಆರೋಗ್ಯ ಜೊತೆಗೆ ನಮ್ಮ ಇಡೀ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳುವತ್ತ ಇವತ್ತಿಂದಲೇ ಮೊದಲ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ವಿಕ್ಟೋರಿಯಾ ಆಸ್ಪತ್ರೆ